ಇವತ್ತು ನಾನು ತಮ್ಮ ಮುಖಾಂತರ ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಒಂದೆರಡು ಕ್ಲಾರಿಫೈ ಮಾಡಬೇಕಾಗಿದೆ. ಸೊ ಕ್ಲಾರಿಫೈ ಮಾಡೋಕ್ಕಿಂತ ಪೂರ್ವದೊಳಗೆ ಆ ಸಂಸ್ಥೆ ನಡೆದು ಬಂದ ದಾರಿಯನ್ನು ನಿಮ್ಗೆ ಹೇಳಬೇಕಾಗ್ತದೆ. ಬಹುತೇಕ ನಿಮಗೆಲ್ಲ ಗೊತ್ತದ. ನಾನು ಭಾಳ ಸಂದರ್ಭದಲ್ಲಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರು ಮತ್ತು ನಿಮಗೂ ಮೋಸ್ಟ್ ಆಫ್ ದಿ ನೀವು ಅದಕ್ಕೆ ಸಕಾರಾತ್ಮಕ ನನಗೆ ಅವಾಗ ಸಹಾಯನೂ ಮಾಡಿರಿ. ಸರ್ಕಾರ ಗಮನಿಸುವುದರಿಂದಾಗಲಿ ರೈತರಿಗೂ ಅದ್ರ ಬಗ್ಗೆ ಮುಟ್ಟಿಸುವಂಥ ಪ್ರಯತ್ನ ನಾವೆಲ್ಲ ಮಾಡಿರಿ. ಸೊ ನಿಮ್ಗೆ ಹೇಳ್ಬಿಡ್ತೀನಿ, ಭಾಳ ವರ್ಷಗಳ ನಂತರ 30-40 ವರ್ಷಗಳಿಂದ ನಮ್ಮ ಭಾಗದೊಳಗೆ ಒಂದು ಕನಸಿತ್ತು. ಎಸ್ಪೆಷಲಿ ಭೀಮೆಯ ದಡದ ಮೇಲೆ ಇಂಡಿ ತಾಲೂಕಿನ ಜನ ಅವಾಗ ಬರೀ ಭೀಮಾ ದಡಿ ಮೇಲೆ ಇಂಡಿ ಬ್ರಾಂಚ್ ಕೆನಾಲ್ದಿಂದ ನೀರಾವರಿ ಇರಲಿಲ್ಲ. ಆ ಕನಸು ಕಾಣ ಹೊಡೆದಾಗ ಮಳೆ ಪ್ರಮಾಣ ಹೆಚ್ಚಿಗಿದ್ದರಿಂದ ಎಲ್ಲ ಕಡೆ ಕಬ್ಬನ್ನು ಬೆಳೀತಿದ್ರು ಆ ದಿನಗಳು. ಅವಾಗ ಆ್ಯಕ್ಚುಲಿ ಒಂದು ಫ್ಯಾಕ್ಟ್ರಿ ಆಗಲಿ ಅನ್ನುವಂಥ ಆಸೆ, ಇಡೀ ಜಿಲ್ಲೆಯಲ್ಲಿ 2 ಸಕ್ಕರೆ ಕಾರ್ಖಾನೆಗಳಾಗಲಿ ಅನ್ನುವಂಥ ಆಸೆ ಇತ್ತು. ಒಂದು ಕೃಷ್ಣೇ ದಡದಲ್ಲಿ ನಂದಿ, ಈ ದಡದೊಳಗೆ ಭೀಮಾಶಂಕರ್ ಆಗಲಿ ಅಂತೇಳಿ 2 ಏಕಕಾಲಕ್ಕೆ ರಿಜಿಸ್ಟ್ರೇಷನ್ ಆಗಿ ನಮ್ಮ ಪೂರ್ವಜರು ಪಾಪ ಅವರು ಯಾರೂ ಇಲ್ಲಿ ಭೂಮಿ ಮೇಲೆ ನಾನು ಅವ್ರನ್ನ ಸ್ಮರಣೆ ಮಾಡ್ತೀನಿ. ಇಲ್ಲಿ ನಾಕ್ರಿಯವರಾಗಿರ್ಬೋದು, ಅಲ್ಲಿ ಬಿ ಟಿ ಪಾಟೀಲ್ರಾಗಿರ್ಬೋದು, ನಂದಿ. ಸೊ ಅವರೆಲ್ಲ ಒಂದು ಕನಸನ್ನು ಕಂಡಿದ್ರು. ಅದು ಕೃಷ್ಣ ಒಳಗೆ ಸಾಕಾರ ಆಯಿತು ನಂದಿ. ಆದರೆ ಭೀಮಾಶಂಕರ ಕಾರಣಾಂತರಗಳಿಂದ ಆಗಲಿಲ್ಲ. ನಾನು ಅದನ್ನು ಕೆದಕಲಿಕ್ಕೆ ಹೋಗಂಗಿಲ್ಲ, ಅದು ಮುಗಿದೋದ ಅಧ್ಯಾಯ ಈಗ. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಯಾರ್ಯಾರು ಆ ಭಾಗದಾಗ ಹೋಗಿದ್ರು ಅವರೆಲ್ಲ ಇಚ್ಛಾಶಕ್ತಿಯಿಂದ ಮಾಡಿದ್ರಿಂದ ಅದು ಆಗ್ತಿತ್ತು. ಎಸ್ಟಿಮೇಟ್ ಅದರದ್ದು 15-20 ಕೋಟಿ 24 ಕೋಟಿ ಇದ್ದಕ್ರೆ 42 ಕೋಟಿ ಇದ್ದಕ್ರೆ ಆಗಲಿಲ್ಲ. ಸೊ ದುರ್ದೈವಶಾತ್ ಇವತ್ತು ಎಲ್ಲಿಗೆ ತಂದು ನಾವು ಮುಟ್ಟಿರ್ತೀವಿ ಅಂದ್ರೆ 200-250 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ. ಪ್ರತಿ ಮಾರ್ಚಕ್ಕೆ 55 ಕೋಟಿ ರೂಪಾಯಿ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಇಂಟ್ರೆಸ್ಟ್ ಕಂತ ಮತ್ತು ಬಡ್ಡಿ ಕಟ್ತೀವಿ ನಾವು. ಸೊ ನಾನು ನೋವು ಏನಾಗ್ತದೆ ಆ ಮಾರ್ಚ್ ತಿಂಗಳದಾಗ ಅಂದ್ರೆ ಪ್ರತಿ ವರ್ಷ ಮಾರ್ಚ್ನಾಗ ಕಟ್ಟಿನ, ಯಾಕಂದರೆ NP ಆಗಬಾರ್ದು ಅಂತೇಳಿ. ಆ ಕಟ್ಟುವಳದಾಗ ಏನಾಗ್ತದೆ ಅಂದ್ರೆ ಅಷ್ಟು ಏನು ಕಂತ ಮತ್ತು ಬಡ್ಡಿ ಕಟ್ತೀವಿ ಅಷ್ಟಾಗೆ ಫ್ಯಾಕ್ಟ್ರಿ ಆಗ್ತಿತ್ತು ಆ ಕಾಲದಾಗ ಮಾಡಿದ್ರಂದ್ರೆ. ಇವತ್ತು ನನ್ನ ಪರಿಸ್ಥಿತಿ ಆ ಕಂತ ಮತ್ತು ಬಡ್ಡಿ ಕಟ್ಟುವ ಸ್ಥಿತಿ ಹೋಗಿದ್ದು. ಸೊ ದಟ್ 55 crores ಭಾಳ ವೆರಿ ಬಿಗ್ ಅಮೌಂಟ್. ಬಟ್ ಅನಿವಾರ್ಯ ಅದ, ಬ್ಯಾಂಕರ್ಸ್ ಕೊಟ್ಟಿದ್ದಾರೆ, ವಿಶ್ವಾಸ ಉಳಿಸ್ಕೋಬೇಕಾಗ್ತದೆ. ಮತ್ತು ನೇರವಾಗಿ ನನ್ನ ನೋಡೇ ಕೊಟ್ಟಾರ ಅವರು, ನಾನು ಅದನ್ನು ಉಳಿಸ್ಕೋಬೇಕು. ಸೊ ನನ್ನ ದೃಷ್ಟಿಯೊಳಗೆ ಅದನ್ನು ನಾವು ಮಾಡ್ತೀವಿ. ಆಮೇಲೆ ರೈತರಿಗೆ ನಿಮ್ಗೆ ಹೇಳ್ಬಿಡ್ತೀನಿ, ನಮ್ಮ 4-5 ವರ್ಷ ಆಯ್ತು ನಾವು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ. ಕೇಂದ್ರ ಸರ್ಕಾರ ನಿಮಗೆಲ್ಲ ಗೊತ್ತದ, FRP ರೈತರಿಗೆ ಇದೇ ದರ ಫಿಕ್ಸ್ ಮಾಡಿಕೊಡ್ಬೇಕು, ರಿಕವರಿ ಬೇಸ್ನಲ್ಲಿ ಮಾಡ್ತಾರೆ. ಭಾಳ ವೈಜ್ಞಾನಿಕವಾಗಿ ಆ ವೈಜ್ಞಾನಿಕವಾಗಿ ಕೊಟ್ಟು ಅವ್ರೇನು FRP ಕೊಟ್ಟಿದ್ರು, ರೇಟ್ ಕೊಟ್ಟಿದ್ರು, ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದೀವಿ ನಾವು. ಅಷ್ಟು ಕೊಟ್ಟಿದ್ದೀವಿ, ಕೆಲವು ವರ್ಷ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿದ್ದೀವಿ ನಾವು. ಸೊ ನನಗೆ ರೈತರು ಅದರ ಬಗ್ಗೆ ಭಾಳ ವಿಶೇಷವಾದಂಥ, ನೀವು ಯಾರೇ ಆ ಭೀಮೆಯ ದಡದಲ್ಲಿ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಕಬ್ಬು ಯಾರು ಕಳಿಸಿದಾರೆ ಆ ರೈತರಿಗೆ ಹೋಗಿ ನೀವು ಭೇಟಿ ಆದ್ರೆ ನಾನು ಹೇಳೋದು ಬೇಡ, ಅವರಿಂದ ತಾವು ವಿವರಣೆ ಕೇಳ್ಕೋಬೋದು. ಒಂದೇದು. ಸೊ ಫಸ್ಟ್ ಇಯರ್ 2200, ಸೆಕೆಂಡ್ ಇಯರ್ 2400, 2200. ಈ ವರ್ಷ ಆ್ಯಕ್ಚುಲಿ ನಮ್ಮ GB ಒಳಗೆ 2200 ಅವತ್ತಿನ ರಿಕವರಿ ಪ್ರಕಾರ ಮಾಡಿದ್ದೆ ನಾನು ಡಿಸೆಂಬರ್ 24ಕ್ಕೆ. ಬಟ್ ಆಮೇಲೆ ಬೇರೆ ಬೇರೆ ಮೂಲದಿಂದ ನಮಗೇನು ಲಾಭ ಬಂತು. ನಂದು ಒಂದು ಪವರ್ ಡಿಪಾರ್ಟ್ಮೆಂಟಿಗೆ ನಮ್ಮ ಪ್ರೊವಿಷನ್ ಅದ, ಎಸ್ಕಾಮ್ಗೆ ನಾವು ಕೊಟ್ಟಿರ್ತೀವಿ, ಅದು ₹3.84. ನಾವು ಒಂದು ಎಪ್ಟೆಲ್ ಅಂತೇಳಿ ಒಂದು ಕೋರ್ಟ್ ಇದೆ, ಈ ಎಸ್ಪೆಷಲಿ ಎಲೆಕ್ಟ್ರಿಸಿಟಿ ಇದ್ರ ಬಗ್ಗೆನೇ ಕೋರ್ಟ್ ಕೇಸ್. ಅಲ್ಲಿ ನಾವು ಅದನ್ನು ಹೋಗಿ ಸಕ್ಕರೆ ಕಾರ್ಖಾನೆ ಪರವಾಗಿ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಆದೇಶ ಆಗಬೇಕು. ಇವತ್ತು ₹6.04 ಆಗಿದೆ, ₹6.04. ಸೊ ಕೆಲವೇ ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕದ ನಾವು ಯಾರು ಎಪ್ಟೆಲ್ ಅಪ್ರೋಚ್ ಆಗಿದ್ದೀವಿ, ನಮಗೆ ಅದರ ಲಾಭ ಆಗುತ್ತೆ. ಆ ಲಾಭ ಆದದ್ದನ್ನು ನಾನು ನೇರವಾಗಿ ರೈತರಿಗೆ ಕೊಡ್ಬೇಕಂತೇಳಿ ಆಮೇಲೆ ಮತ್ತೊಂದು ಡಿಸಿಷನ್ ಮಾಡೋಣ. ಇಲ್ಲ, ಈ ಸರ್ತಿ 2200 + 200, ಆ್ಯಕ್ಚುಲಿ 2300 ಕೊಡಬೇಕಾಗಿತ್ತು ನಾವು ರೈತರಿಗೆ FRP ಪ್ರಕಾರ. ಬಟ್ ಇನ್ನೊಂದು ಆ್ಯಡ್ ಆಗಿ ಇನ್ನೊಂದು ₹100 ಹೆಚ್ಚಿಗೆ ಇರಲಿ. ರೈತರು ಸಂಕಷ್ಟದಾಗಾದ್ರೆ, ಕರೋನಾ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಜನ. ನಾನು ಒಬ್ಬ ಕಬ್ಬು ಬೆಳೆಗಾರಿಯಾಗಿನೂ ಆ ನೋವುಗಳು ಗೊತ್ತದಾವೆ ನನಗೆ. ನಾನು ಅನೇಕ ದೊಡ್ಡ ಪ್ರಮಾಣ ನಾವೆಲ್ಲ ಕಬ್ಬು ಬೆಳಿತಿದ್ದೀವಿ. ಆ ಕಬ್ಬು ಬೆಳೆಗಾರನ ನೋವು ಏನದ, ಈ ಲೇಬರ್ ಪ್ರಾಬ್ಲಮ್, ಮಾರ್ಕೆಟಿಂಗ್ ಇಶ್ಯೂ, ರೇಟ್, 101 ಸಮಸ್ಯೆ ನಮ್ಮಲ್ಲಿ ಒಳದಂಡ ಫ್ಲಡ್ ಬರ್ತಿರ್ತಿತ್ತು. ಸೊ ಎಲ್ಲ ಸಮಸ್ಯೆಯಿಂದ ನನಗೆ ಭಾಳ ಕಳಕಳಿಯಿಂದ ಆ ರೈತರಿಗೆ ₹2400 ಕೊಟ್ಟಿದ್ದು ನಾನು ಈ ವರ್ಷ. FRP ಪ್ರಕಾರ ಅತಿ ಹೈಯೆಸ್ಟ್ ರೇಟ್ ಕೊಟ್ಟವ್ರು ನಾವೇ. ಬಿಜಾಪುರ ಜಿಲ್ಲೆಯೊಳಗೆ ಅಥವಾ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಒಳಗೆ FRP ಪ್ರಕಾರ ಎಲ್ಲರೂ ಕೊಟ್ಟಾರೆ.
FRP ಅಂದ್ರೆ ಏನೋ ರಿಕವರಿ ಮೇಲೆ FRP ಕೊಟ್ಟಿರ್ತಾರೆ. ಸೊ ಕೃಷ್ಣ ದಂಡಿ ಒಳಗೆ ರಿಕವರಿ ಭಾಳ ಚೆನ್ನಾಗಿರ್ತವೆ. ನಿಮ್ಗೆ ಹೇಳ್ಬಿಡ್ತೀನಿ, ಬೆಳಗಾವಿ, ಕೋಲ್ಹಾಪುರ, ಬಾಗಲಕೋಟೆ ಅನ್ನೋದು ರಿಕವರಿ ಚೆನ್ನಾಗಿರ್ತದೆ. ನಮ್ಮ ಭೀಮಾ ಬ್ಯಾಸಿನ ರಿಕವರಿ ಕಡಿಮೆ. ಅದಕ್ಕೆ 3 ಕಾರಣಗಳದಾವೆ. ಒಂದು ಮಣ್ಣು, ಒಂದು ನೀರು, ಇನ್ನೊಂದು ಕಬ್ಬನ್ನ 14 ತಿಂಗಳ ಬಳಿಕ ಕೆಲವು ವೆರೈಟಿ 265, 86032 ಈ ವೆರೈಟಿಗಳು ಆ 265 ಇದ್ರೆ ರಿಕವರಿ ಕಡಿಮೆ ಬರ್ತದೆ. 86032 ಏನದ ಈ ವೆರೈಟಿಗೆ ಭಾಳ ರಿಕವರಿ ಚೆನ್ನಾಗಿರ್ತದೆ. ಸೊ ನಮ್ಮ ಫ್ಯಾಕ್ಟ್ರಿ ಸರೌಂಡಿಂಗ್ ಏರಿಯಾ ಏನದ 265 ಭಾಳ ವೆರೈಟಿ ಭಾಳ. ಬಟ್ ಅವ್ರಿಗೆ ಅನಿವಾರ್ಯ ಅದ, ರೈತರು ಅದನ್ನು ಬೆಳೀತಾರೆ, ನಾವು ಅನಿವಾರ್ಯವಾಗಿ ತೊಗೋಬೇಕಾಗುತ್ತೆ. ಬಟ್ ಒಂದು ಅವ್ರು 14 ತಿಂಗಳಿಗೆ ಕಳಿಸಿದ್ರೆ ಅದನ್ನು ಮ್ಯಾಚ್ಯೂರ್ಡ್ ಆಗ್ತದೆ. ಅವ್ರು 11-12 ತಿಂಗಳಿಗೆ ಏನು ಕಳಿಸ್ತಾರೆ, ಇನ್ಮ್ಯಾಚ್ಯೂರ್ಡ್ ಶುಗರ್ ಕೇನ್ ಅವ್ರು ಸಪ್ಲೈ ಮಾಡೋದ್ರಿಂದ ರಿಕವರಿ ನಮ್ಮದು ಹೋಗುತ್ತೆ. ಇದನ್ನು GB ಒಳಗೆ ಅನೇಕ ರೈತರಿಗೆ ನಮ್ಮ ಭಾಗದಾಗ ಇದೆಲ್ಲರಿಗೂ ಓದ್ತದೆ. ಸೊ ನನಗೆ ಆ ರಿಕವರಿ ಕಡಿಮೆ ಇರ್ತದೆ ಈ ಬೆಲ್ಟ್ನ. ಸೊ ಎನಿಹೌ ಆ ರಿಕವರಿ ಪ್ರಕಾರ FRP ಕೇಂದ್ರ ಸರ್ಕಾರ ನಿಗದಿಪಡಿಸೋದ, ಅದರ ಪ್ರಕಾರ ನಾವು ರೇಟನ್ನು ರೈತರಿಗೆ ಕೊಟ್ಟಿದ್ವಿ, ಸಂದಾಯ ಮಾಡಿದ್ವಿ. ಇನ್ನೂ ಒಂದು ನಿಮಗೆ ಭಾಳ ಸಂತೋಷ ಅಂತ ಹೇಳ್ತೀನಿ, ಬೇರೆ ಯಾವ ಕಾರ್ಖಾನೆಗಳು ಮಾಡ್ಯಾವಿಲ್ಲ ಅನ್ನೋದು ನೀವು ಚೆಕ್ ಮಾಡಿರಿ, ನಾನು ಹೇಳಕ್ಕೆ ಹೋಗಂಗಿಲ್ಲ. ಯಾವ ಸಕ್ಕರೆ ಕಾರ್ಖಾನೆ ತನ್ನ ಅವಧಿ ಏನು ಕ್ರಷ್ ಮಾಡೋದು ಸ್ಟಾಕ್ ಮಾಡ್ತದೆ, ಅದೇ ದಿವಸ ಇಡೀ ಏನು ಕಬ್ಬನ್ನು ಪೂರೈಸಿದ್ರು ಅವ್ರಿಗೆ ನಾವು ಬಿಲ್. ಇಟ್ ಈಸ್ ಇನ್ ದ ಹಿಸ್ಟ್ರಿ ಆಫ್ ದಿ ಕರ್ನಾಟಕ, ನಾಟ್ ಇನ್ ದಿಸ್ ಇವನ್ ದೋ ಇನ್ ಮಹಾರಾಷ್ಟ್ರ. ವೆರಿ ಫ್ಯೂ ಫ್ಯಾಕ್ಟ್ರೀಸ್ ಯಾರು ಮಾಡಿರ್ಬೇಕು ನನಗೆ ಗೊತ್ತಿಲ್ಲ. ನನಗಿರೋ ಮಾಹಿತಿ ಪ್ರಕಾರ ದ ಓನ್ಲಿ ಫ್ಯಾಕ್ಟ್ರಿ 5,34,000 ಟನ್ ಏನು ನಾನು ಕ್ರಷ್ ಮಾಡಿನೋ ಅವತ್ತಿನ ದಿನಾನೇ 4ನೇ ತಾರೀಕು 4ನೇ ತಿಂಗಳ 2022ಕ್ಕೆ 127 ಕೋಟಿ ರೂಪಾಯಿ ರೈತರಿಗೆ ಏನು ಬಿಲ್ ಕೊಡಬೇಕಾಗಿತ್ತು 2,400 ದರದಂಗೆ ನಾನು ಕೊಟ್ಟಿದ್ದೆ. ಸೊ ವಿ ಹ್ಯಾವ್ ಡನ್ ದ ಹಿಸ್ಟ್ರಿ. ಅದು ರೈತರಿಗೂ ಖುಷಿ ಅದ, ಆ ಭಾಗದ ಜನರಿಗೂ ಅದು ಖುಷಿ ಅದ. ಸೊ ದೀಸ್ ಆರ್ ದ ಅದು ಬಹುತೇಕ ಮತ್ತೊಬ್ಬರು ನೋಡಿ ಕಲಿಬೇಕಿಲ್ಲ. ಇನ್ನೂ ಕೆಲವು ಫ್ಯಾಕ್ಟ್ರಿ ಡಿಸೆಂಬರ್ದಾಗ ಕೊಟ್ಟಿಲ್ಲ, ಡಿಸೆಂಬರ್ದಾಗ ಕೊಟ್ಟಾರೆ, ಏನೋ ಜನವರಿ, ಫೆಬ್ರವರಿ, ಮಾರ್ಚ್ ಬಿಲ್ಲೇ ಕೊಟ್ಟಿಲ್ಲ. ಸೊ ನೀವೆಲ್ಲ ಇದನ್ನು ಪ್ರಾಕ್ಟಿಕಲಿ ಆ ಬೆಲ್ಟ್ನಾಗ ಹೋದ್ರಿ ಅಂದ್ರೆ ಭೀಮಾ ಬ್ಯಾಸಿಂದ ವೆದರ್ ಇಟ್ ಇಸ್ ಕರ್ನಾಟಕ ಆರ್ ಪಾರ್ಟ್ ಆಫ್ ಮಹಾರಾಷ್ಟ್ರ. ಭೀಮೆ ದಡದಲ್ಲಿ ಕಾರ್ಖಾನೆಗಳು ಬರ್ತಾವೆ. ಸೋಲಾಪುರ ಜಿಲ್ಲೆ ಒಳಗೆ ಬರ್ತಾವೆ, ಈ ಕಡೆ ಬಿಜಾಪುರ ಜಿಲ್ಲೆ ಒಳಗೆ ಬರ್ತಾವೆ. ಕೆಲವು ಇತ್ತೀಚೆಗೆ ಗುಲ್ಬರ್ಗ ಜಿಲ್ಲೆ ಒಳಗೂ ಒಂದು ಅಫ್ಜಲ್ಪುರದಾಗ ಓದದ. ಸೊ ಈ ಫ್ಯಾಕ್ಟ್ರಿಗಳನ್ನು ಈ ರೀತಿ ನಾವು ನಡೆಸ್ತಾ ಇದ್ದೀವಿ. ಸೊ ನಂದು ಏನಂದರೆ 83 ರಿಜಿಸ್ಟ್ರೇಷನ್ ಆಗಿ 13 ತನಕ ಯಾರೂ ಪುಣ್ಯಾತ್ಮರು ನೋಡಿರಲಿಲ್ಲ. ಅದು ನಾನು 13ಕ್ಕೆ ಆಯ್ಕೆಯಾಗಿ ಮಾತು ಕೊಟ್ಟಂಗೆ ಅದನ್ನು ನನ್ನ ಕವಲಾದಿಗಳದನ್ನು ಮಾಡಿ ಅದಕ್ಕೆ ಇವತ್ತಿಗೆ ಬೆಸ್ಟ್ ಶುಗರ್ ಫ್ಯಾಕ್ಟ್ರಿ ಅಂತ ಕ್ಲಿಯರ್ಲಿ ಎಲ್ಲದಲ್ಲ ರೈತರಿಗೆ ಯೋಗ್ಯ ಬೆಲೆ ಕೊಟ್ಟಿದ್ದೀವಿ. ಬ್ಯಾಂಕರ್ಸ್ ಬಳಿ ಸಾಲ ತೊಗೊಂಡು ಬಂದಿದ್ದೀವಿ. ಪ್ರತಿ ವರ್ಷ NPL ಆದಂಗೆ ಕಂತ ಮತ್ತು ಬಡ್ಡಿಯನ್ನು ಸರಿಯಾಗಿ ಕಟ್ಟಿದ್ದೀವಿ. ಅದು ಆ್ಯಸ್ ಎ ಕೋಆಪ್ರೇಟಿವ್. ನಿಮ್ಗೆ ಗೊತ್ತದ ಕೋಆಪ್ರೇಟಿವ್ ರಿಕವರಿ ಇಸ್ ವೆರಿ ಪೋರ್ ಇರ್ತದೆ. ಬಟ್ ವಿ ಹ್ಯಾವ್ ಡನ್ ಇಟ್ ಬಿಕಾಸ್ ಅವರ್ ಕಮಿಟ್ಮೆಂಟ್ ಇಸ್ ದರ್. ಅದರ ಜೊತೆಗೆ ಅಲ್ಲಿ ಸಕ್ಕರೆ ಕಾರ್ಖಾನೆ ಮಾಡುವಂಥ ಸಂದರ್ಭದೊಳಗೆ ಏನು ಎಲ್ಲ ಆ್ಯಂಗಲ್ದೊಳಗೂ ನಾವು ಸಹಾಯ ಮಾಡಿದ್ದೀವಿ. ಸೊ ನನಗೆ ಬ್ಯಾಟಲು ಮಾಡಿದೆ ನಾವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅವರಿಗೂ ಸಹಿತ ಮಾಡಿದ್ದೀವಿ. ಅದು ಅನುಕೂಲ ಆಗ್ಯದ. ಹಿಂದಿನ ಪ್ರಿವಿಯಸ್ ಗೌರ್ಮೆಂಟ್ ಸರ್ಕಾರ ಸಹಾಯ ಇತ್ತು, ಅನೇಕ ಬ್ಯಾಂಕರ್ಸು ಸಹಾಯ ಮಾಡೋದು ಒಳ್ಳೇದಾಗ್ಯದ. ಸೊ ನನಗೆ ಒಂದು ಏನಂದರೆ ಇಷ್ಟೆಲ್ಲ ಸಾಧನೆ ಮಾಡೋದೊಳಗೆ ಕೆಲವು ಕುಹಕ ಶಕ್ತಿಗಳು ಇನ್ನೊಂದು ವರ್ಷ ಇಲೆಕ್ಷನ್ ಉಳಿದಂತೇಳಿ ಬರೀ ಚೇರ್ಮನ್ ಇದ್ರೆ ಮಾಡ್ತಿದ್ಲು. ಶಾಸಕ ಒಬ್ಬ ಇದ್ದೀನಿ ಅನಿವಾರ್ಯ ಅವರಿಗೂ. ಮತ್ತು ಇನ್ನೊಂದು ವರ್ಷನಾಗ ಇವರು ಹೆಸರು ಈ ರೀತಿ ಬೆಳವಣಿಗೆ ಆಗ್ಯದ ಅಂದರೆ ಎಲ್ಲೋ ಒಂದು ಕಡೆ ತೊಂದರೆ ಮಾಡಬೇಕು, ಅವ್ರ ಹೆಸರಿಗೆ ಕಳಂಕ ತರಬೇಕು ಅಂತ ದೃಷ್ಟಿಯಿಂದ ಕೆಲವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಕೆಲವು ಆಪಾದನೆಗಳನ್ನು ಮಾಡಿದ್ದಾರೆ. ಇಲ್ಲ ಶುಗರ್ ಫ್ಯಾಕ್ಟ್ರಿ ಒಳಗೆ ಇನ್ಶೂರೆನ್ಸ್ ಕಂಪ್ನಿ ಅಂತ ಮತ್ತು ಬೇರೆ ಬೇರೆ ಅವ್ಯವಹಾರಗಳಾಗಿದ್ದಾವೆ ಅಂತೇಳಿ ಆರೋಪ ಮಾಡಿ ತನಿಖೆ ಮಾಡಬೇಕಂತೇಳಿ. ಅದಕ್ಕೆ ಯಾರು ಆರೋಪ ಮಾಡ್ತಾರೆ ಅವ್ರ ಮೇಲೆ ಆಧಾರ ಇಲ್ಲ. ನಾನು ಅದಕ್ಕಾಗಿಯೇ ಡಿಫಾರ್ಮೇಷನ್ ಕೇಸ್ ಹಾಕಿದ್ದೆ. ಬಿಕಾಸ್ ಆಫ್ ಇನ್ಸ್ಟಿಟ್ಯೂಷನ್ ನಾನು ಏನಂತಾನೆ ಎಂದು ಡಿಫಾರ್ಮೇಷನ್ ಕೇಸ್ ಹಾಕಿಲ್ಲ. ಭಾಳ ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳನ್ನು ನೋಡಿಲ್ಲ. ಸಾರ್ವಜನಿಕ ಬದುಕ ಇವೆಲ್ಲ ಇರುವುದೇ. ಅದರ ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್, ಅದರ ರ್ಯಾಪೋ ಹಾಳಾಗಬಾರ್ದು ಅಂತೇಳಿ ಅನಿವಾರ್ಯವಾಗಿ ನಾನು ಡಿಫಾರ್ಮೇಷನ್ ಕೇಸ್ ಯಾರು ಆಪಾದನೆ ಮಾಡಿದರು ಅವ್ರ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ರು. ಅದನ್ನು ಅನಿವಾರ್ಯವಾಗಿ ಅದನ್ನು ಯಾರು ಬರೆದಿದ್ರು ಅವರಿಗೂ ಸಹಿತ ನಾನು ನೋಟಿಸ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಇಲ್ಲ ಆಮೇಲೆ ನಾನು ಮುಗಿದು ಬೆಳಕಿದ್ರೆ ನಿಮ್ಮೆಲ್ಲ ಉತ್ತರಗಳನ್ನು ಕೊಟ್ಟು ಎದ್ದು ಹೋಗ್ತೀನಿ. ನಮ್ಮ ಮತ್ತೊಬ್ಬರಂಗೆ ಅರ್ಧಕ್ಕೆ ಎದ್ದು ಹೋಗಂಗಿಲ್ಲ. ಇಟ್ಸ್ ಅವರ್ ಕಮಿಟ್ಮೆಂಟ್. ನಾನು ನನಗೊಂದು ಅಷ್ಟೆಲ್ಲ ಕೊಟ್ಟು ಬಿಡಕ್ಕೆ ಸೊ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಒಂದು ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತೇನೆ, ಅಲ್ಲಿ ಯಾವುದೇ 1 ರೂಪಾಯಿ
ಅವ್ಯವಹಾರ ಆಗಿದ್ರೆ, ದುರ್ಬಳಕೆ ಆಗಿದ್ರೆ ಬರೇ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸ್ಥಾನಕ್ಕಲ್ಲ, ನನ್ನ ಶಾಸಕ ಸ್ಥಾನಕ್ಕೆ, ನನ್ನ ಸಾರ್ವಜನಿಕ ಬದುಕಿನಿಂದ ಸಹಿತ ನಾನು ನಿವೃತ್ತಿ ಆಗ್ತೀನಿ. ಸೊ ಇಟ್ ಇಸ್ ಮೈ ಚಾಲೆಂಜ್. ನಾವೆಲ್ಲ ಮೋಸ್ಟ್ ಲಿಮಿಟೆಡ್ ಪಾಲಿಟಿಕ್ಸ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಡೋಂಟ್ ಇಂಥವು ಸಾರ್ವಜನಿಕರಿಗೆ ತಪ್ಪು ಸಂದೇಶಗಳನ್ನು ರವಾನೆ ಮಾಡಬಾರ್ದು, ಯಾರೇ ಇರಲಿ. ನಾನು ಒಂದು ಭಾಳ ಸರ್ತಿ ಕಡೆಯಿಂದ ಕೇಳಿದ್ದೀನಿ, ಶುಗರ್ ಫ್ಯಾಕ್ಟರಿ ರಾಜಕಾರಣ ತರಬೇಕು, ಅದು ಒಂದು ರೈತರ ಕಲ್ಪವೃಕ್ಷ ಆಗಿದೆ, ಬೇರೆ ರೀತಿ ಒಳಗೆ ಮಾಡಿ ರಾಜಕೀಯವಾಗಿ ನನ್ನ ಜೊತೆಗೆ ನೀವು ಸಂಘರ್ಷ ಮಾಡಿ ನಡೀದೆ ರಾಜಕಾರಣ, ನಿಮ್ಮದೇ ಆದಂಥ ನಿಮ್ಮಂತೆ ಓದಿರ್ತವೆ, ನಿಮಗೂ ದೇವರು ಅವಕಾಶ ಕೊಟ್ಟಿದ್ದ, ನೀವು ಏನು ಮಾಡಿದ್ರೆ ಅನ್ನೋದು ಆತ್ಮಾವಲೋಕನ ಮಾಡ್ಕೊಡ್ರಿ. ಆ ಭಾಗದ 3 ಸರ್ತಿ ಶಾಸಕರಾಗಿತ್ತು, ಏನು ಕೆಲಸ ಮಾಡಿರಿ ಅನ್ನೋದು ನಾನು ಹೇಳೋದು ಬೇಡ, ನೀವೇ ಒಬ್ಬರೇ ಕೂತು ಆತ್ಮಾವಲೋಕನ ಮಾಡ್ಕೊಡ್ರಿ. ಜನಾಂತರ ಮಾಡ್ಯಾರ ಅಂತೇಳಿ ನಾನು ಅಲ್ಲಿ ಕೂಡ್ಸ್ಯಾರ, 3 ಸರ್ತಿ ಸೋಲ್ಸ್ಯಾರ ನೀವು, ಮತ್ತು ಅದನ್ನು ಯಾಕೆ ಮಾಡ್ಕೊಡಿಸ್ತೀನಿ. ಸೊ ನಂದು ಭಾಳ ನೇರವಾಗಿ ಇಂಥ ಕೆಲಸ ನೀವು ಮಾಡಬಾರ್ದು ಅಂತೇಳಿ ನಾನು ಪ್ರೋತ್ಸಾಹಿಸ್ತೀನಿ. ಮತ್ತು ಸಂಪೂರ್ಣ ಮಾಹಿತಿ ಇರಲಾರ್ದೆ ಮಾತಾಡೋದು, ನಾವೇನೇ ಆಪಾದನೆ ಮಾಡಬೇಕಾದ್ರೆ ಅಥೆಂಟಿಕ್ ವಿವೇಕ ಆಗಿ ಮಾತಾಡೋದು. ಸೊ ಹಿಂಗೆ ನಡೆದಿರ್ತ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಒಂದು ಮಂದಿಗೆ ಅದರ ಸಾಧನೆ, ನಾವು ಮಾಡಿದ ಇತಿಹಾಸ ಕೆಲವರಿಗೆ ಅದು ಡೈಜೆಸ್ಟಬಲ್ ಆಗಿದೆ. ಇಂಥವು ಯಾವ ಕೆಲಸಕ್ಕೆ ಬರಲಾರದು ಟೀಕೆ ಟಿಪ್ಪಣಿಗಳನ್ನು ಮಾಡಿ ನೀವು ನನ್ನ ಮೇಲೆ ಟೀಕೆ ಮಾಡಿದಾಗ ಆಗಿಲ್ಲ. ಆ ಇನ್ಸ್ಟಿಟ್ಯೂಷನ್ ರೆಪ್ಯುಟೇಷನ್ ಹಾಳು ಮಾಡ್ತೀನಿ. ನಾನು ಆ ಇನ್ಸ್ಟಿಟ್ಯೂಷನ್ ನಾನು ಹೃದಯ ತೆಗೆದು ಕಟ್ಟಿನ ನಾನು. ಇಟ್ ಈಸ್ ಮೈ ಬೇಬಿ. ಅದನ್ನು ರಕ್ಷಣೆ ಮಾಡಿ, ಬೆಳೆಸಿ, ಪೋಷಣೆ ಮಾಡಿ ಒಂದು ಬೆಸ್ಟ್ ಇನ್ಸ್ಟಿಟ್ಯೂಷನ್ ಭೀಮೆಯ ದಡದಲ್ಲೂ ಸಹಿತ ಪ್ರಾಮಾಣಿಕರದಾರ ತೋರಿಸ್ಕೊಡ್ಲಿಕ್ಕೆ ನಾವು ಹೊಂಟೀನಿ. ಸೊ ಅಂಥ ಸಂದರ್ಭದಾಗ ನಿಮ್ಮಂಥ ಈ ಅಚಾತುರ್ಯಗಳು ಆ ಇನ್ಸ್ಟಿಟ್ಯೂಷನ್ಗೆ ಎಲ್ಲೋ ಒಂದು ಕಡೆ ಕಳಂಕ ಬಂದಾಗ, ಸೊ ಅದಕ್ಕಾಗಿ ಅಂಥವು ಮುಂದಿನ ದಿನಮಾನದಾಗ ಮಾಡಬಾರ್ದು. ಮತ್ತು ನಾನು ಅಲ್ಲಿ ರೈತರ ಹಿತ ಕಾಪಾಡಿದ್ದೀವಿ. ಆ ಸಕ್ಕರೆ ಕಾರ್ಖಾನೆ 4 ವರ್ಷ ಯಾವ ರೀತಿ ಬರೋದನ್ನು ನೀವು ಯಾರಾದರೂ ಜನರಲ್ ಬಾಡಿ ಬಂದರೆ ಅಂದ್ರೆ ನಾನು 1 ತಾಸು ಹೇಳ್ತೀನಿ, ಒಂದೊಂದು ಇಂಚ್ ಮೊದಲು ಮಾಡಿ. ಈ ಪತ್ರಿಕೆಗೋಷ್ಠಿ ಒಳಗೆ ಅಷ್ಟು ಸಮಯ ತೊಗೊಳಕ್ಕೆ ನಾನು ಅನಿಸಿಲ್ಲ. ನೀವು ನೆಕ್ಸ್ಟ್ ಜನರಲ್ ಬಾಡಿಗೆ ದಯವಿಟ್ಟು ನೀವೆಲ್ಲರೂ ಬರಕತ್ತೀರಿ, ನಾನು ಆಹ್ವಾನ ಮಾಡ್ತೀನಿ. ಅದರ ಮೊದಲನೇ ದಿನದಿಂದ ರಿಜಿಸ್ಟರ್ದಿಂದ ಇವತ್ತಿನವರೆಗೆ ಏನೆಲ್ಲ ಆಯಿತು, ಈ 4 ವರ್ಷ ಯಾವ ರೀತಿ ನಾವು ನಡೆಸಿದ್ದೀವಿ, ಬೇರೆ ಸಕ್ಕರೆ ಕಾರ್ಖಾನೆಗಳನ್ನು ಪರಾಮರ್ಶಿಸ್ಬೇಕು, ರೈತರ ಭಾವನೆಗಳನ್ನು ಅಲ್ಲಿ ತಿಳ್ಕೊಳ್ಳೋಣ. ದಟ್ ಈಸ್ ದ ಬೆಸ್ಟ್ ಫೋರಮ್. ಇನ್ ಕೋಆಪರೇಟಿವ್ ಮೂವ್ಮೆಂಟ್, ಜನರಲ್ ಬಾಡಿ ಇಸ್ ದ ಸುಪ್ರೀಂ ಬಾಡಿ. ದಟ್ ಈಸ್ ದ ಅಲ್ಟಿಮೇಟ್. ದೇ ವಿಲ್ ಟೇಕ್ ದೇರ್ ಓನ್ ಡಿಸಿಷನ್. 16,439 ಜನ ಏನು ರೈತರು ನಮ್ಮ ಶೇರೆ ಮುಗಿದು ಹೋಗಿತ್ತು ಅಂತೇಳಿ ಅದನ್ನು ನೆನಪು ಹರಿದ್ರು, ಅವರಿಗೆ ಮರುಜೀವಗೊಳಿಸಿನೇ ಸ್ಕೆಲ್ಟನ್ಕ್ಕೆ ಜೀವ ಕೊಟ್ಟಿನೂ. ಇವತ್ತು ಅವ್ರ ಆ ಶೇರ್ ವ್ಯಾಲ್ಯೂ, ಇವತ್ತು ಆ ಶುಗರ್ ಫ್ಯಾಕ್ಟ್ರಿ ನೀವು ಯಾರಾದರೂ ಅದಕ್ಕೆ ರೇಟ್ ಮಾಡಿದೀವಿ ಅಂದ್ರೆ 600-600 ಕೋಟಿ ರೂಪಾಯಿ ಆಸ್ತಿ ಬಂದಿದೆ. ಅದು ಶೇರ್ ವ್ಯಾಲ್ಯೂಸ್ ಆಟೋಮೆಟಿಕ್ಲಿ ಹೆಚ್ಚಾಗ್ತದೆ. 2,000 ರೂಪಾಯಿ ಶೇರ್ ಕೊಟ್ಟವ್ರ ವ್ಯಾಲ್ಯೂ ಇವತ್ತು ಏನಾಗ್ತದೆ ಅನ್ನೋದು ನಾನು ನೀವೇ ಲೆಕ್ಕ ಮಾಡಿ. 500-600 ಕೋಟಿ ರೂಪಾಯಿಗೆ ಡಿವೈಡೆಡ್ ಬೈ 16,000 ಮಾಡಿ, ವಾಟ್ ಇಸ್ ದ ರೇಟ್? ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಬಿಕಾಸ್ ದಟ್ ಫಾರ್ಮರ್ಸ್ ಭಾಳ ಜನ ಕೋಆಪರೇಟಿವ್ ಇದ್ದದ್ದು ಪ್ರೈವೇಟ್ ಮಾಡ್ಕೊಂಡವ್ರು ಅದಾರ. ಇವ್ರು ಯಾರು ಪುಣ್ಯಾತ್ಮ ಮಾತಾಡಕತ್ತಿದ್ರು, ಇವರು ಕೋಆಪರೇಟಿವ್ ಇದ್ದದ್ದು ಪ್ರೈವೇಟ್ ಮಾಡ್ಕೊಳಕ್ಕೆ ಹೋಗಿದ್ರು, ರಾಯಲ್ ಪರ್ಲ್ ಅಂತೇಳಿ. ಹೇಳ್ಬಿಡ್ತೀನಿ, ಜನರಲ್ ಬಾಡಿ ಡಿಸಿಷನ್ ಮಾಡ್ಕೊಂಡಿದ್ರು. ಆದರೆ ಅದನ್ನು ನ್ಯಾಯಾಂಗದ ಹೋರಾಟವನ್ನು ಮಾಡಿ ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿ ಇವತ್ತದು ಕೋಆಪರೇಟಿವ್ ಆಗೋದು. ನಮ್ಮಲ್ಲಿ ಅಟ್ ಸ್ವಾರ್ಥ ಹಿತ ಇತ್ತು ಅಂದರೆ ನನಗೂ ಭಾಳ ಜನ ಸಲಹೆ ಕೊಟ್ಟಿದ್ರು, ನಾನು 1 GB ಕರೆದು ಪ್ರೈವೇಟ್ ಮಾಡ್ಕೋಬೋದಾಗಿತ್ತು. ಐ ಹ್ಯಾವ್ ನಾಟ್ ಡನ್. ನನಗೆ ಅದು ಕೋಆಪರೇಟಿವ್ ಮೂವ್ಮೆಂಟ್ ಆಗಿ ಉಳಿದು ನಿಂತೀನಿ. ಯಾವ ರೀತಿ ನಂದಿ ಕೃಷ್ಣೆ ಬೆಲ್ಟ್ ಒಳಗೆ ಕಲ್ಪವೃಕ್ಷ ಆಗ್ಯದ, ಭೀಮೆ ಬೆಲ್ಟ್ದಾಗ ಇದೊಂದು ಕೋಆಪರೇಟಿವ್ ಇರಲಿ, ಉಳಿದ ಸಕ್ಕರೆ ಕಾರ್ಖಾನೆಗಳಿಗೆ ಒಂದು ಮಾದರಿಯಾಗಿ ಕಾರ್ಖಾನೆ ಈ ಭಾಗದಾಗ ಇರಲಿ ಅಂತೇಳಿ ನಾನು ಆಶಯದಿಂದ ಕಟ್ಟಿದ್ದೆ. ಸೊ ಇಂಥ ಕುಹಕ ವಿಚಾರಗಳನ್ನು ಇನ್ನೊಮ್ಮೆ ಮಾತಾಡಬಾರ್ದು. ನಾನು ಅದಕ್ಕೆ ಅವ್ರ ವಿರುದ್ಧ ನೋಟಿಸ್ ಇಶ್ಯೂ ಮಾಡಿದೆ. ಅವ್ರ ಉತ್ತರ ಏನು ಬರ್ತೋ ಅದ್ರ ಮೇಲೆ ನಾನು ಮುಂದುವರಿತೀನಿ. ಇಲ್ಲ ನಮ್ಮಿಂದ ತಪ್ಪಾಗ್ಯದ ಅಂತ ಹೇಳಿದ್ರೆ ಬಿಡ್ತೀನಿ, ಇಲ್ಲ ಅಂದ್ರೆ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ತಾರೆ, ವಿಲ್ ಟೇಕ್ ಲೀಗಲ್ ಬ್ಯಾಟಲ್. ಬಿಕಾಸ್ ದಟ್ ಇನ್ಸ್ಟಿಟ್ಯೂಷನ್ ರ್ಯಾಪೋ ಬಲಿ ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ಅದಕ್ಕಾಗಿ ಭಾಳ ನೇರವಾಗಿ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ಬೇರೆ ಬೇರೆ ವಿಚಾರ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಸರ್ಕಾರದ ಅನುದಾನ ತೊಗೊಂಡಿದ್ದೀವಿ, ಸಹಾಯ ಮಾಡಿದ್ವಿ. ಇನ್ಶೂರೆನ್ಸ್ ಕಂಪನಿ ಅನ್ನೋದು ನಿಮ್ಗೆ ಗೊತ್ತದ. ಪ್ರೈವೇಟ್ ಇರಲಿ, ಕೋಆಪರೇಟಿವ್ ಇರಲಿ, ಯಾವುದೇ ಫ್ಯಾಕ್ಟ್ರೀಸ್ ಯಾವುದೇ ಇದು ಇರಲಿ, ಇನ್ಶೂರೆನ್ಸ್ ಮಾಡಲೇಬೇಕು. ನಾವು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತೀವಿ. ನಾವು ನಮಗೆ ಹಾನಿ ಆದಾಗ ಮಾತ್ರ ಕ್ಲೇಮ್ ಮಾಡ್ತೀವಿ. ಆಮೇಲೆ ಅದು
ಭಾರತ ಸರ್ಕಾರದ ಸಾಮ್ಯತೆಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಇನ್ಶೂರೆನ್ಸ್ ಕಂಪ್ನಿ. ಅದರಾಗ ಇದನ್ನು ಒಂದು ಯುನೈಟೆಡ್ ಇನ್ಶೂರೆನ್ಸ್ ಕಂಪ್ನಿ ಆಫ್ ಇಂಡಿಯಾ. ದೇ ಹ್ಯಾವ್ ದೇರ್ ಓನ್ ರೆಪ್ಯುಟೇಷನ್. ಪ್ರತಿ ವರ್ಷ ನಾವು ಅವ್ರಿಗೆ ಕಟ್ಕೋತ ಹೋಗ್ತೀವಿ ಇನ್ಶೂರೆನ್ಸ್, ಕಟ್ಟಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಗೋಡೌನ್ ಪ್ರಾಬ್ಲಮ್ ಆಗ್ತದೆ, ಬೆಂಕಿಗೆ ಆಹುತಿ ಆಗ್ತದೆ, ಬೇರೆ ಬೇರೆ ಮಷಿನರಿ ಡ್ಯಾಮೇಜಸ್ ಆಗ್ತವೆ, ಅಲ್ಲಿ ಬಗ್ಯಾಸ್ ಇರ್ತದೆ. ನಮ್ಮಲ್ಲೇ ಸುಡು 42-43 ಡಿಗ್ರಿ ಬಿಸಿಲು ಇರ್ತದೆ. ಆ ಬಗ್ಯಾಸಕ್ಕೆ ಒಂದು ಸಣ್ಣದ ಕಿಡಿ ಹತ್ತು ಅಂದರೆ ಸುಟ್ಬಿಡ್ತದೆ. ಸೊ ನಾಟ್ ಅವರ್ ಫ್ಯಾಕ್ಟ್ರಿ. ಬಾಪುಟ್ಟಿದಾಗ ನೀವು ನಂದಿ ಶುಗರ್ ಫ್ಯಾಕ್ಟ್ರಿ ಪ್ರೀಮಿಯಂ ಹೆಂಗೆ ಕಟ್ಟಾರ, ಕ್ಲೇಮ್ ಹೆಂಗೆ ಮಾಡ್ಯಾರ, ಬೇರೆ ಬೇರೆ ಫ್ಯಾಕ್ಟ್ರಿಗೂ ಸಿಗ್ತದೆ, ಅಥವಾ ಪ್ರೈವೇಟ್ ಫ್ಯಾಕ್ಟ್ರಿಗಳಿಗೂ ಸಿಗ್ತದೆ. ಅಥವಾ ಶುಗರ್ ಫ್ಯಾಕ್ಟ್ರಿ ಅಷ್ಟೇ ಅಲ್ಲ, ಯಾವುದೇ ಫ್ಯಾಕ್ಟ್ರಿ ಯಾವುದೇ ಬಿಸ್ನೆಸ್ನಾಗ ಇನ್ಶೂರೆನ್ಸನ್ನು ನಾವು ಪ್ರೀಮಿಯಂ ಕಟ್ತೀವಿ, ತೊಂದರೆ ಆದಾಗ ಕ್ಲೇಮ್ ಮಾಡ್ತೀವಿ. ಈಗ ನಿಮಗೆಲ್ಲರೂ ವೆಹಿಕಲ್ ಅದಾವ, ವಿತೌಟ್ ಇನ್ಶೂರೆನ್ಸ್ ವೆಹಿಕಲ್ ಆನ್ ರೋಡ್ ಕೊಡ್ತಾರೆ. ಯಾರು ಹಾನಿ ಆಯಿತು ಅಂದರೆ ಆ ನೇರವಾಗಿ ಅದರದ್ದು ಎಷ್ಟು ಹಾನಿ ಆಗ್ಯದ ಅದನ್ನು ಕ್ಲೇಮ್ ಮಾಡ್ತೀವಿ. ಆಮೇಲೆ ಆ ಶುಗರ್ ಫ್ಯಾಕ್ಟ್ರಿ ಇನ್ಶೂರೆನ್ಸ್ ಅದಲ್ಲ, ಕ್ಲೇಮ್ ಮಾಡೋಕ್ಕಾದ್ರೆ ನಾನು ವಿಧಾನದ ನಾಟ್ ಓನ್ಲಿ ಆ ಕಂಪ್ನಿ, ಇನ್ಶೂರೆನ್ಸ್ ಕಂಪ್ನಿಯವ್ರು ಇಷ್ಟೇ ಬಂದು ನೋಡಾಗಿಲ್ಲ. ಅಲ್ಲಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್, ಅಲ್ಲಿ ಸಂಬಂಧಪಟ್ಟಂಥ ರೆವಿನ್ಯೂ, ಅಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ, ಅಲ್ಲಿ ಸಂಬಂಧಪಟ್ಟಂಥ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್, ಜಿಲ್ಲಾ ಆಡಳಿತಕ್ಕೆ ಮನಿ ರಿಕ್ವೆಸ್ಟ್ ನಾವು ಕೊಡ್ತೀವಿ. ಅವರು ಅದನ್ನು ಪರಿಶೀಲಿಸ್ತಾರೆ ತಮ್ಮ ಹಂತದಾಗ. ಅದು ಇನ್ಶೂರೆನ್ಸ್ ಕಂಪ್ನಿಯವ್ರು ಬಂದು ನೋಡ್ತಾರೆ. ವಸ್ತುಸ್ಥಿತಿ ಹಾಳಾದದನ್ನು ಅವ್ನು ರೆಕಾರ್ಡ್ ಆಗ್ತದೆ. ಹಿಂದ್ಕಿನಂಗೆ ಇಲ್ಲಿಗೆ ಎವ್ರಿ ಮೂವ್ಮೆಂಟ್ ಅದು ಇದು ಆಗ್ತದೆ, ರೆಕಾರ್ಡ್ ಆಗ್ತದೆ. ಸೊ ಅಲ್ಲಿ ಏನೇನಾಗ್ಯದ ನಿಮ್ಗೆ ಫೋಟೋ ಕೊಟ್ಟು ಕಳಿಸ್ತೀನಿ ನಾನು ಎಲ್ಲರಿಗೂ. ನಿಮ್ಮ ವಾಟ್ಸಪ್ ಎಲ್ಲರೂ ಏನು ಅದಾವ ನಿಮ್ಗೆ ಕೊಟ್ಟು ಕಳಿಸ್ತೀನಿ. ಅಲ್ಲಿ ಗಾಳಿ ಹೆಂಗಿತ್ತು, ಮಳೆ ಹೆಂಗಿತ್ತು, ಅಥವಾ ನೀವು ಅಪೇಕ್ಷೆ ಪಟ್ಟಿರಿ ಅಂದ್ರೆ ಈಗ ಹೋಗಿ ನೋಡ್ಬೋದು. ಈ ವರ್ಷ ಕ್ಲೇಮೇ ಮಾಡ್ಯಾರ ಅಂತ ಹೇಳ್ಬಿಟ್ರಿ. ಇನ್ನು ಬಿದ್ದದ ಒಂದು ಟೆಂಪ್ರರಿ ಗೋಡೌನ್ ಅದು. ನಾ ಶುಗರ್ ಫ್ಯಾಕ್ಟ್ರಿ ಕಟ್ಟಾಗ ಮೊದಲಿನವ್ರು ಗೋಡೌನ್ ಕಟ್ಟಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಹೋಗ್ಯಾರ. ನಾನು ಹಂಗೆ ಮಾಡಿಲ್ಲ. ಯಾಕಂದ್ರೆ ಫ್ಯಾಕ್ಟ್ರಿ ಕಟ್ಟಿ ಅಲ್ಲಿಂದ ಗೋಡೌನ್ ಮಾಡಬೇಕಾಗ್ತದೆ ನಮ್ಮ ಅನುದಾನದ ಲಭ್ಯತೆಗೆ ಅನುಗುಣವಾಗಿ. ಟೆಂಪ್ರರಿ ಗೋಡೌನ್, ಗಾಳಿ ಮಳೆ, ನೀವು ಹೇಳೋದು ಅಲ್ಲಿ ಎತ್ತರ ಪ್ರದೇಶ ಅದು. ನಿಮ್ಮ ಸೈಂಟಿಫಿಕ್ ಆಗಿ ಹೇಳ್ತೀನೋ ಅಲ್ಲಿ ಮಕ್ಕಳು ಯಾವ ಗುಡ್ಡಿಲ್ಲ, ಅದು ಅತಿ ಎತ್ತರ ಇರ್ತಕ್ಕಂಥ ಪ್ರದೇಶ. ಅಲ್ಲಿ ಗಾಳಿ ಬಡಿತದ. ಪಕ್ಕಕ್ಕೆ ಭೀಮಾ ನದಿ ಅದ, ಈ ಕಡೆ ಎಲ್ಲ ದಾರಿ ಅದಾವ. ಆಟೋಮೆಟಿಕ್ ಅಲ್ಲಿ 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 ನಮ್ದು ಒಂದೇ ಅಲ್ಲ, ಪ್ರೈವೇಟ್ ಹೊಲ ಮನೆಯವರು ಬೇರೆ ಬೇರೆಯವರು ಸಹಿತ ಅಲ್ಲಿ ಗಾಳಿ ಆಮೇಲೆ ಅವತ್ತು ಮಳೆ ಆಗ್ಯದ ಅನ್ನೋದಕ್ಕೆ ಅಲ್ಲಿ ಎಲ್ಲ ಕಡೆ ಆಗ್ಯದ, ನಮ್ಮಲ್ಲಿ ಒಂದೇ ಕಡೆ ಏನಾಗಿದೆ ಗಾಳಿ ಮಳೆ ಬಿಡುದೆ. ಇವು ನೇಚರ್ ಇಫೆಕ್ಟ್. ಇನ್ನೇನು ಇಲ್ಲಿ ಮಳೆ ಆಗ್ಯದ, ಈಗ ಬ್ಯಾಸಿಯಾಗಿ ಮಳೆ ಆಯ್ತು ಅಂದ್ರೆ ಏನು ಮಾಡೋದು, ಆಗ್ತದೆ. ನೇಚರ್ ನಮ್ಮ ಕೈ ಅದ. ಗಾಳಿಗೆ ಮಳೆಗೆ ಬಿದ್ದಿರ್ತದೆ. ಅಲ್ಲಿ ಹೋಗಿ ನೋಡ್ಬೇಕು. ನೋಡ್ಲಾರ್ದೇನೆ, ಗೊತ್ತಿರ್ಲಾರ್ದೇನೆ ಎಲ್ಲೋ ಕೂತು ಹಂಗೆ ಇದು ಮಾಡಬಾರ್ದು. ಅಂದ ಒಳ್ಳೇದಲ್ಲ. ಸುಮ್ಮನೆ ಒಂದು ಸೂಕ್ಷ್ಮ ಸಲಹೆ ಹೇಳ್ತೀನಿ, ಏನೇ ಮಾಡ್ಬೇಕಾದ್ರೆ ಅಥೆಂಟಿಕ್ ಆಗಿರ್ಬೇಕು. ಮೊದಲು ನಮ್ಮ ಮನಸ್ಸು ಒಪ್ಪಬೇಕು, ಅಲ್ಲಿಂದ ಜನ ಒಪ್ತಾರೆ, ಜಗತ್ತು ಒಪ್ತದೆ ಅಂತ ಆಪಾದನೆ ಮಾಡಬೇಕು. ಅಂತ ಸತ್ಯಕ್ಕೆ ದೂರವಾದಂಥ ಆಪಾದನೆ ಮಾಡಲಿಕ್ಕೆ ಹೋಗ್ಬಾರ್ದು. ಸೊ ಇವತ್ತಿಗೂ ಆ ಟೆಂಪ್ರರಿ ಗೋಡೌನ್ ಅಂತ ಏನು ಹೆಮ್ಮಲ್ ಅಂತ ಹೇಳ್ಬೋದು, ಅವನಿಗೆ ಕೊಟ್ಟಿದ್ದೀವಿ. ಅವ ಬಂದೇ ತೆಗಿಬೇಕಾದ್ರೆ ದಟ್ ಅಗ್ರಿಮೆಂಟ್ ವಾಸ್ ಲೈಕ್ ಅವ ಬಂದು ಈಗ ತೆಗಿಲಿಕ್ಕೆ ಸೆಗ್ರಿಗೇಟ್ ಮಾಡ್ತೀವಿ. ಸೆಗ್ರಿಗೇಟ್ ಎಲ್ಲ ಮಾಡಿ ಎಷ್ಟು ಹಾನಿ ಆಗ್ಯದ ಅನ್ನೋದನ್ನು ಎಲ್ಲ ನಾನು ಹೇಳಿದಲ್ಲ, ಎಲ್ಲ ಇಲಾಖೆದವ್ರು ಬಂದು ಪರಿಶೀಲಿಸಿ ಆಮೇಲೆ ಅದನ್ನು ಕ್ಲೇಮ್ ಮಾಡ್ಲಿಕ್ಕೆ ನಾವು ಇನ್ಶೂರೆನ್ಸ್ ಕಂಪ್ನಿಯವ್ರು ಬಂದು ವಿಸಿಟ್ ಮಾಡಿ ಅದನ್ನು ಫೋಟೋಗ್ರಫಿ ಮಾಡಿ ಕರೆಕ್ಟ್ ಅನ್ಸೋದ್ರೊಳಗೆ ಹೋಗ್ತದೆ. ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಒಂದು ಬರ್ತದೆ. ನಾವು ದೀಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್. ಹೋಯ್ತಾ ಕಾಲ 20-30-40 ವರ್ಷದ ಹಿಂದೆ ನಡೀತಿತ್ತು. ಈಗ ಯಾವುದೋ ಇನ್ಶೂರೆನ್ಸ್ ಕಂಪ್ನಿ ನೀವು ಬೋಗಸಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ ಕಾಲ ಹೋಗ್ಬಿಟ್ಟು. ಸೊ ದಾಟ್ಸ್ ವೈ ಥಿಂಕ್ ಮಾಡಬೇಕು. ಅಂಥದ್ದು ಏನಾರ ಅಲ್ಲಿ ಆಗಿತ್ತು ಅಂದರೆ ನಾನು ಚಾಲೆಂಜ್ ಮಾಡೀನಲ್ಲ, ಒಂದು ಕ್ಷಣ ಇರಂಗಿಲ್ಲ ಜಗದಾಗ. ಬರೀ ಅಧ್ಯಕ್ಷ ಎಲ್ಲ MLA ಸಾರ್ವಜನಿಕ ಬದುಕಿನ ಹಿಂದೆ ವಿಚಾರದ ಓಪನ್ ಚಾಲೆಂಜ್. ನನಗೇನ ನನ್ನ ಕಮಿಟ್ಮೆಂಟ್ ಅದ. ಹೆಂಗೆ ನಡ್ಕೋತೀನಿ ಅನ್ನೋದು ಆ ಇಂಡಿ ಭಾಗದ ಜನರಿಗೆ ಗೊತ್ತದ. ನಾನು 35 ವರ್ಷನಾಗ ನಾ ಬ್ಯಾಲೆಟ್ದಾಗೆ ಬಂದೀನಿ. ನಾ ಏನು ನಾಮಿನೇಟೆಡ್ ಆಗಿ ಬಂದಿಲ್ಲ, ಬ್ಯಾಲೆಟ್ನಾಗೆ ಬಂದವರಿದ್ದೀವಿ. ನನಗೆ ಗೊತ್ತದ ಬ್ಯಾಲೆಟ್ ಜನ ಹೆಂಗಿರ್ತಾರೆ. ಬ್ಯಾಲೆಟ್ ಪೇಪರ್ದಾಗ ಓಟ್ ಹಾಕಬೇಕಾದ್ರೆ 5 ವರ್ಷಕ್ಕೊಮ್ಮೆ ನಮ್ಮ ಇತಿಹಾಸವನ್ನು ಆಡದೆ ಮತ್ತೆ ಹಾಕ್ತಾರೆ. ನೀವು ನಡೆ ನುಡಿ ಆಚಾರ ವಿಚಾರ ಮಾತು ಕೃತಿ ಎಷ್ಟು ಸಂಬಂಧ ಅದಾವು ಇಲ್ಲ ಅನ್ನೋದು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಜನ. ನಾವೆಲ್ಲ ಸಾರ್ವಜನಿಕ ಬದುಕನಾಗಿದ್ದೇವೆ. ಸ್ವಲ್ಪ ಪ್ರಾಮಾಣಿಕತೆಯನ್ನು ಬದ್ಧತೆಯನ್ನು ಇಟ್ಕೊಂಡು ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ಇವ್ರ ಕಾಲದಾಗೆಲ್ಲ ವಾಲ್ಚನ್ ನಗರದವರಿಗೆ ಒಂದು ಕಂಪ್ನಿಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತಿಗೂ ನಮಗೆ ಬಂದಿಲ್ಲ ಅದು. ಸೊ ಇಂಥವೆಲ್ಲ ಯಾಕೆ ಮಾಡ್ಬೋದು, ಹೋಗ್ಬಾರ್ದು. ಸೊ ನಂದು ಒಂದೇ ಆಸೆ, ನಾನು ಭಾಳ ಬೇರೆ ಬೇರೆ ರೀತಿಯಿಂದ ಮಾಡ್ಬೋದು, ಆದ್ರೆ ನಾನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ಧಕ್ಕಿದೆ. ನಿಮಗೇನು ತಪ್ಪಾಗ್ಯದ ಅದನ್ನು ಅರಿವು ಮಾಡಿಕೊಂಡು ಇಂಥ ಮುಂದೆ ಆಗಬೇಕು. ಬೇರೆ ರೀತಿಯೊಳಗೆ ಶಾಸಕಾಗಿ ಬೇರೆ ನನ್ನ ಮೇಲೆ ನಿಮ್ದು ಏನಾದರೂ
ಹಗೆತನ ಇದು ಬೇರೆ ರೂಪದೊಳಗೆ ಸಾಧಿಸ್ತಾರೆ. ಅದರ ಇನ್ಸ್ಟಿಟ್ಯೂಷನ್ ರ್ಯಾಪ್ಗಳನ್ನು ಮಾಡಿದ್ರು. ಸೊ ನಮ್ಮದು ಒಂದು ಸೂಕ್ಷ್ಮ ಸಲಹೆ ಇರಿ. ಅದ್ರ ಜೊತೆಗೆ ನಿಮಗೆಲ್ಲ ಸ್ವಲ್ಪ ಅನೇಕ ವಿಚಾರಗಳದಾವ. ನಂದೇನಂದ್ರೆ ಸೂಕ್ಷ್ಮದಾಗ ಮತ್ತು ಅವ್ರು ಯಾವ ಮಾಡ್ಲಿಕ್ಕೆ ಹೋಗ್ಲಾರ್ದೇ ಸತ್ಯವನ್ನು ತಿಳ್ಕೊಂಡು ಮಾಡಿ. ಅದ್ರ ಜೊತೆಗೆ ಆ ಭೀಮಾಶಂಕರ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಬೆಳವಣಿಗೆಗೆ ಪೂರಕವಾದಂಥ ಸಲಹೆ ಸೂಚನೆಗಳನ್ನು ಆ ಭಾಗದ ಜನರು ಅಪೇಕ್ಷೆ ಪಡ್ತಾರೆ. ಅಲ್ಲಿ ಏನದಂದ್ರೆ ಆ ಇನ್ಸ್ಟಿಟ್ಯೂಷನ್ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಎಲ್ಲರ ಆಸೆ ಆಗಿದೆ. ಸೊ ಅದಕ್ಕಿಂತವು ವರ್ಕರ್ಸ್ ಬರೋದು. ಆಮೇಲೆ ಕೋಆಪರೇಟಿವ್ ಮೂವ್ಮೆಂಟ್ ಉಳಿಬೇಕು. ನಮ್ಮ ಭಾರತ ಸರ್ಕಾರ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ನಾನು ಖುಷಿ ಪಡ್ತೀನಿ. ಆ ಇಲಾಖೆ ಮುಖಾಂತರ ಕ್ರಾಂತಿಕಾರಿ ಬದಲಾವಣೆಗಳಾಗ್ತದೆ. ನಿಮ್ಗೆ ಹೇಳ್ತೀನಿ, ಗೌರ್ಮೆಂಟ್ ಕೆಲಸ ಮಾಡಲಾರ ಕೆಲವು ಕೋಆಪರೇಟಿವ್ ಕೆಲಸ ಮಾಡಿದ್ರು. ಭಾಳ ದೊಡ್ಡ ದೊಡ್ಡ ಮಿಲ್ಕ್ ಹಾಲಿನ ವ್ಯವಸ್ಥೆಗಳಾಗಲಿ. ಇವತ್ತು ನಮ್ಮ ದೇಶ ಪ್ರಪಂಚದಾಗ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೇಶ ಅಂತೇಳಿ ಗುರುತಿಸ್ಬೋದು. ಎಸ್, ಖುಷಿ ಪಡ್ಬೇಕು ನಾವೆಲ್ಲ. ಯಾರ ಅವಧಿ ಒಳಗಾಗ್ಯದ, ಯಾಕಾಗ್ಯದ ಅವೆಲ್ಲ ತಿಳ್ಕೊಕ್ ಹೋಗ್ಬಾರ್ದು. ಒಟ್ಟಾರೆ ಈ ದೇಶದ 137-40 ಕೋಟಿ ಜನರಿಗೆ ಸ್ವಾವಲಂಬಿ ಆಗ್ಲಕತ್ತಾರಲ್ಲ ಅನ್ನುವಂಥದ್ದನ್ನು ಖುಷಿ ಪಡ್ಬೇಕು. ನಮ್ಮ ಸಾಧನೆ ಪ್ರಪಂಚದಾಗ ಶ್ರೇಷ್ಠ ಆಗ್ಲಕತ್ತಿದೆ ಅಂತ. ಬಟ್ ಅದರ ಕೊಡುಗೆ ಯಾರು ಮೇಜರ್ ಅದ? ಕೋಆಪರೇಟಿವ್ ಮೂವ್ಮೆಂಟ್ ಸ್ಟೇಕ್ ದೊಡ್ಡದು. ಸೊ ಅದಕ್ಕೆ ಕೋಆಪರೇಟಿವ್ ಮೂವ್ಮೆಂಟ್ ಬೇರೆ ಬೇರೆ ರಂಗದಲ್ಲಿ ಭಾಳ ರೀತಿ ಭಾಳ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ. ಸೊ ಅದಕ್ಕೆ ನನ್ನ ಆಶೆ ಕೋಆಪರೇಟಿವ್ ಮೂವ್ಮೆಂಟಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕಿಂಗ್ ಇರಲಿ, ಸಕಾರಾತ್ಮಕ ಇರಲಿ ಅಂಥೇಳಿ ನಾನು ಆಶಿಸ್ತೇನೆ. ಯಾರ ವಿರುದ್ಧ ಡಿಫಾಮೇಷನ್ ಕೇಸ್ ಹಾಕ್ತಿದ್ರಿ? ಎಷ್ಟು ಜನ ಯಾರು ಅಪಾದನೆ ಮಾಡಿದರು ರವಿಕಾಂತ್ ಪಾಟೀಲ್ ಅವ್ರ ಮೇಲೆ ಮಾಡಿದರು. ಪ್ರೆಸ್ದವ್ರಿಗೆ ನಾನು ಇನ್ನೂ ಇದು ಮಾಡಿಲ್ಲ, ಸುಮ್ಮನೆ ಅವರಿಗೆ ನೋಟಿಸ್ ಕೊಟ್ಟಿದ್ದೆ. ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ, ಮೀಡಿಯಾದವರು ಆಧಾರಿತ ನೀವೆಲ್ಲ ಜರ್ನಲಿಸಮ್ ಕಲ್ತವ್ರು ಇರ್ತಾರೆ. ನಿಮ್ಮಿಂದು ಇದು ಆಗಬಾರ್ದು. ಯಾವುದೇ ಫೈನಾನ್ಷಿಯಲಿ ಇಂಪ್ಲಿಕೇಶನ್ಸ್ ಬಂದಾಕ್ರೆ ನಿಮ್ಮಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ಮಾಡಿ. ಅವ್ರು ಡಾಕ್ಯುಮೆಂಟ್ ಮಾಡ್ತಿರಲ್ಲ, ದಟ್ ವಾಸ್ ವೆರಿ ರಾಂಗ್ ಸಿಗ್ನಲ್. ನೀವೇನೇ ಮಾಡಿ, ನಾನು ಐ ಆಮ್ ದ ಮೋಸ್ಟ್ ಹೆಲ್ದಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತೀನಿ. ಅಂಥವಿದ್ದು ಅಂದರೆ ನಾವು ತಪ್ಪಾಗಿದ್ರೆ ನಾನೇ ಹೇಳ್ತೀನಿ ಓಪನ್ ಆಗಿ, ಆಯ್ತಪ್ಪ ತಪ್ಪಾಗಿದ್ರೆ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದು ಸುಮ್ಮನೆ ಮಾಡಿ ನಿಮ್ಮ ರ್ಯಾಪೋರ್ ಹಾಳು ಮಾಡ್ತೀರಿ, ಆ ಇನ್ಸ್ಟಿಟ್ಯೂಷನ್ ರ್ಯಾಪೋರ್. ನನಗಾದ್ರೂ ಸಹಿಸ್ಕೋತೀನಿ ಅನ್ನೋದು ಹೇಳ್ತೀನಿ. ನನಗೇನು ಭಾಳ ಸಾರ್ವಜನಿಕ ಬದುಕಿನಾಗಿದ್ದವರಿಗೆ ಇವೆಲ್ಲ ಇರು ಅಂತೇಳಿ ತಿಳ್ಕೊಂಡ್ಬಿಡ್ತೀವಿ ಅಂತ. ಆದರೆ ಒಂದು ಇನ್ಸ್ಟಿಟ್ಯೂಷನ್ ನಾನೇನು ಅಷ್ಟು ಮೇಲ್ಪಂಕ್ತಿ ಹಾಕ್ಬೇಕಂತ ಹೇಳಿ ನನ್ನ ಪರಿಶ್ರಮ, ನನ್ನ ಶಾಸಕ ಸ್ಥಾನಕ್ಕೆ ಟೈಮ್ ಹೆಚ್ಚಿಗೆ ಕೊಟ್ಟಿಲ್ಲ. ನನ್ನ ತೊಂದರೆ ಅದು ಆ್ಯಕ್ಚುಲಿ. ನಾವು ಒಂದು ಕಮಿಟ್ಮೆಂಟ್ ಅದ, ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಅದೇ ನನ್ನ ರಾಜಕಾರಣ ಇಡೀ ಅವಧಿ ಒಳಗೆ ನಾನು ಭಯಂಕರ ರಗಡೆ ಕೆಲಸ ಮಾಡೀನಿ. ಆದ್ರೆ ಅದಕ್ಕೆ ಭಾಳ ಮಹತ್ವ ಕೊಟ್ಟಿಲ್ಲ. ಅದು ಉಳಿಲಿ, ಅದು ರೈತ ಪರವಾಗಿ. ಆ ಇಂಡಿ ತಾಲೂಕು ಅಭಿವೃದ್ಧಿ ಹೆಂಗಿತ್ತು ಮೊದಲು ಗೊತ್ತದ ಎಲ್ಲರಿಗೆ. ಯಾರ್ಯಾರ ಕಾಲದಾಗ ಏನೇನಾಗ್ಯದ ಅನ್ನೋದನ್ನ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಯಾರು ತಂದು ಏನು ಮಾಡೋದು ಅನ್ನೋದು ಮನೆ ಮಾತದಲ್ಲಿ. ಇಂಡಿ ನಗರ, ಗ್ರಾಮೀಣ ಭಾಗ, ನೀರಾವರಿ ಆಗಿರ್ಬೋದು, ಅಭಿವೃದ್ಧಿ ಪರವಾಗಿರ್ಬೋದು, ಮಿನಿ ವಿಧಾನಸೌಧ, ಅವತ್ತು ನಾಲ್ಕು ಕತಿ ಮಾಡಿ ಹೇಳ್ಕೊತ ಎಜುಕೇಷನ್ ಜಾಳಕಿ ಒಳಗೆ ಹೆಂಗೆ ಹಬ್ಬ ಮಾಡಿ ಅನ್ನೋದು, ಇಂಡಿ ನಗರದೊಳಗೆ ಶೈಕ್ಷಣಿಕ ಬೆಳವಣಿಗೆ ಏನು ಮಾಡಿ ಅನ್ನೋದು ಹೇಳ. ಬೇರೆ ಬೇರೆ ಅನೇಕ ಬಲತೆಗಳನ್ನು ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶತೆ ನಿಂತು ನಾವು ಅದನ್ನು ಎಲ್ಲಿಗೆ ಮುಟ್ಸಿದ್ದು ಅನ್ನೋದನ್ನ ಆ ಭಾಗದ ಜನರ ಮನೆ ಮಾತಾಗಿದೆ. ಮುಗಿತದ ಮೌತ್ ಯಾರಿಗೆ ಮುಟ್ಟಬೇಕಾಯ್ತು ಮುಟ್ಟುಬಿಟ್ಟದ. ಅದು ಇರ್ಲಾರ್ದೇನೆ ಇಷ್ಟ ಆಗಿರೋ ಮತ್ತು ಆಧ್ಯಾತ್ಮಿಕ ತಳದ ಮೇಲೆ ರಾಜಕಾರಣ ಮಾಡ್ತೀವಿ. ಅದು ನನ್ನದೇ ಆದಂಥ ಕೆಲವು ನನ್ನ ಕುಟುಂಬದ ಹಿನ್ನೆಲೆ ಅದು. ನಾನು ಹಂಗೆ ಪ್ರತಿಪಾದನೆ ಮಾಡಿದ್ದು, ರಾಜಕಾರಣನೂ ಅದೇ ಸಾಗಿದೆ. ಸೊ ಅದಕ್ಕೆ ಕುಹಕ ಚಟುವಟಿಕೆಗಳನ್ನು ನಿಮಗೆಲ್ಲ ಯಾಕೆ ರಿಜೆಕ್ಟ್ ಮಾಡೋದು ತಿಳ್ಕೊಂಬಿಡಿ. ನೀವು ಅದಕ್ಕೆ ನೀವು ಹೆಂಗಿರ್ಬೇಕಂದ್ರೆ ಸಕಾರಾತ್ಮಕವಾಗಿ ರಾಜಕೀಯ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಆದರೆ ಸಕಾರಾತ್ಮಕವಾಗಿರ್ರಿ. ಬಲ್ಲಿ ಅಂಥದ್ದು ಏನ್ರಿ ಇತ್ತು ಅಂದರೆ ನಾನೇ ಹೇಳ್ತೀನಿ, ಈಗ 2024 ಬರ್ತದೆ ಎಲೆಕ್ಷನ್. ಇಂಥವ್ರು ಯಾರ್ಯಾರು ಕುಹಕ ಶಕ್ತಿಗಳು ಬರ್ರಿ, ನೀವು ನಮ್ಮ ಕೂಡ ಎಲೆಕ್ಷನ್ ರೈತರು ಏನು ನಿರ್ಣಯ ಮಾಡ್ತಾರೆ ಮಾಡಲಿ. ಲೆಟಸ್ 5 years ಪರ್ಫಾರ್ಮೆನ್ಸ್ ನೋಡಿರ್ತಾರೆ ಜನ ರೈತರು. ಕಮ್ಮ 24ಕ್ಕೆ
ಪಂತವನದ ನಮಗೆ ಇಡೀ ಭಾಗದ್ದು 24 MLA ಇದ್ದಲ್ಲ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳಿರ್ತೇವೆ 19ದಾಗ ನಾ ಭಾಳ ಎವ್ರಿ ವರ್ಡ್ ಮೇಲೆ ಭಾಳ ಕಾನ್ಸಂಟ್ರೇಷನ್ ಇರ್ತದೆ ನನಗೆ 23ಕ್ಕೆ ಅಸೆಂಬ್ಲಿದು ಹೇಳಿಲ್ಲ 24ಕ್ಕೆ ಶುಗರ್ ಫ್ಯಾಕ್ಟ್ರಿ ಹೇಳಿ ಶುಗರ್ ಫ್ಯಾಕ್ಟ್ರಿ ಫೆಬ್ರವರಿ 19ಕ್ಕೆ ಇಲೆಕ್ಷನ್ ಫೆಬ್ರವರಿ ಮಾರ್ಚ್ನಾಗ ಇಲೆಕ್ಷನ್ ಆಗಿದೆ 19ರಲ್ಲಿ ಸೊ ಫೆಬ್ರವರಿ ಮಾರ್ಚ್ 24ಕ್ಕೆ ಬರ್ತದೆ ಬನ್ನಿ ಲೆಟ್ ಅಸ್ ವಿ ಗೋ ಟು ದಿ ಜನರ ಹತ್ರ ಹೋಗೋಣ ಹೇಳಿ ಜನ ಅವಾಗ ಯಾರು ಏನು ಅನ್ನೋದನ್ನ ನಿಮ್ಮ ಹಣೆ ಬರನೇ ಬರೀತಾರೆ 16,000 ಮಂದಿ ಇದಾರೆ ಅವಾಗ ಶೇರ್ ಹೋಲ್ಡರ್ಸ್ ನಾನೇನು 400 200 300 ಇಟ್ಕೊಂಡಿಲ್ಲ 16,000 ರೈತರ ಭವಿಷ್ಯವನ್ನ ಅವ್ರ ಆಸ್ತಿ ಮಾಡಿಟ್ಟಿನ ದೇ ವಿಲ್ ಟೇಕ್ ದೇರ್ ಓನ್ ಡಿಸಿಷನ್ ಐ ವಿಲ್ ರೆಡಿ ಫಾರ್ ದಟ್ 5 ವರ್ಷನಾಗ ಏನೇನು ತಪ್ಪಾಗಿ ಒಂದು ಲಿಸ್ಟ್ ಮಾಡ್ಕೊರಿ ನೀವು ಜನರ ಮುಂದೆ ಬರೀ ನಾನು ಬರ್ತೀನಿ ಇಂಥವೆಲ್ಲ ಸುಮ್ಮನೆ ಕೆಲಸಕ್ಕೆ ಬರಲಾರ ಆಪಾದನೆಗಳನ್ನು ಮಾಡ್ಕೊತ ಹೋಗೋದು ಒಳ್ಳೆಯದಲ್ಲ ಸೊ ಅದಕ್ಕಾಗಿ ಕೆಲವು ವಿಚಾರಗಳನ್ನು ಸಂದರ್ಭದಲ್ಲಿ ಬೇರೆ ವಿಷಯಗಳಿಗೆ ನೀವು ಯಾವಾಗ ಪ್ರೆಸ್ ಮಾಡಲಾಗುತ್ತಾರೆ ಇನ್ನು ನಿಮ್ಮನ್ನ ಕೊಟ್ಟು ಮಾಡೋದು ಸರ್, ಈಗ ಮುಖ್ಯಮಂತ್ರಿ 26ಕ್ಕೆ ಬರಾಕ್ತಾರೆ ತಮ್ಮ ಮತಕ್ಷೇತ್ರ ಬಗ್ಗೆ ನೀವು ಇದಕ್ಕೆ ಬಿಟ್ಟು ಅದೇ ಹೈಲೈಟ್ ಮಾಡಿಬಿಡ್ತೀರಿ ಇಲ್ಲ ಸೇಮ್ ದೊಡ್ಡ ವಿಷಯ ನಮ್ಮ ಮತಕ್ಷೇತ್ರಕ್ಕೆ ಏನಾರ ಸ್ಪೆಷಲ್ ಗ್ರ್ಯಾಂಟ್ ಆಗ್ತದೆ. ನಾನು ವಿಧಾನಸಭೆ ಸದಸ್ಯನಾಗಿ ಸದನದಲ್ಲಿ ಅನೇಕ ವಿಷಯಗಳನ್ನು ಈ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿದೆ ಅಂಡ್ ದಟ್ ಈಸ್ ದ ಫೋರಮ್. ನಿಮ್ಗೆ ಹೇಳ್ತೀನಿ ಮಹಿಳಾ ವಿಶ್ವವಿದ್ಯಾಲಯದ ಬಗ್ಗೆ ಯಾರು ಈ ಭಾಗದ ಜನ ಒಂದು ಕನಸನ್ನು ಕಂಡಿದ್ದೀವಿ ಅದೇನೋ ಆಗ್ಲಾರ್ದು ಅಂತೇಳಿ ನಾನು ಸರ್ಕಾರದ ವಿವರಣೆ ಬಯಸ್ತಕ್ಕಂಥ ಪ್ರಯತ್ನ ಮಾಡಿದೆ. ಈ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳು ಅನೇಕ ವಿಚಾರಗಳನ್ನೆಲ್ಲ ಮಾತಾಡಿದೆ. ನಾನು ಕ್ಷೇತ್ರದ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡಿದೆ. ನಿಮ್ಗೆಲ್ಲರೂ ಈಗೇನದ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾದಾಗ ಬೇರೆ ಬೇರೆ ನಿಮ್ಮ ಮೀಡಿಯಾದಾಗ ಪಾಪ ಕೆಲವು ಜನ ಭಾಳ ಸೂಕ್ಷ್ಮವಾಗಿ ಕೆಲವು ಚರ್ಚೆಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ನೀವೆಲ್ಲ ಮಾಡಿರಿ ಪ್ರಗತಿದಾಯಕ ವಿಚಾರಗಳನ್ನು. ನಾನು ನಿಮ್ಮನ್ನು ಶ್ಲಾಘಿಸ್ತೀನಿ ಆ ವಿಚಾರ ಆಗ್ಬೇಕದು ನಂದೇ ಒಬ್ಬಂದೇ ಅಂತಲ್ಲ. ಯಾರ್ಯಾರು ನಾವು ಶಾಸಕರುಗಳಿದ್ದೀವಿ ಸಂಸದರು ಲೋಕಸಭೆಯಲ್ಲಿ ಶಾಸಕರು ವಿಧಾನಸಭೆಗಳಲ್ಲಿ ದಟ್ ಇಸ್ ದ ಫೋರಮ್. ಸರ್ಕಾರವನ್ನು ಗಮನ ಸೆಳೆಯಲಿಕ್ಕೆ ದ ಬೆಸ್ಟ್ ವೇ. ಅಲ್ಲಿ ಹೋಗಿ ನಮ್ಮ ಪ್ರತಿಪಾದನೆಗಳನ್ನು ಸರ್ಕಾರದ ಉತ್ತರಗಳನ್ನು ಅತಿ ಹೆಚ್ಚು ಪ್ರಶ್ನೆಗಳನ್ನು ವಿಧಾನಸಭೆಯಲ್ಲಿ ಆಳುವ ಪಕ್ಷದಲ್ಲಿ ಇದ್ದಾಗಲೂ ಸಹಿತ 2013ರಿಂದ 2017 ತನಕ ಅತಿ ಹೆಚ್ಚು ಪ್ರಶ್ನೆ ಕೇಳಿದವರು ನಾನು ಒಬ್ಬ ಮೊದಲಿಗ. ನಾನು ನಮ್ಮ ಸರ್ಕಾರದ ಪ್ರಶ್ನೆ ಕೇಳೋದು ಬಿಟ್ಟಿಲ್ಲ. ಐ ವಾಂಟ್ ವಿ ಆರ್ ಪೀಪಲ್ ರಿಪ್ರೆಸೆಂಟೇಟಿವ್ ದೆನ್ ಅವರ್ ಪಾರ್ಟಿ. ನಮ್ಮ ಜನರ ಸಮಸ್ಯೆಗಳನ್ನು ಕೇಳಕ್ಕೆ ನೈತಿಕ ಹಕ್ಕದ ನನಗೆ. ಅದು ವಿಧಾನಸಭೆಯಲ್ಲಿ ಅನೇಕ ಪ್ರಶ್ನೆಗಳನ್ನು ಕೆಲವು ಸ್ಟಾರ್ ಆಗ್ತಾವೆ ಕೆಲವು ಅನ್ಸ್ಟಾರ್ಟ್ ಆಗ್ತಾವೆ. ಬಟ್ ಐ ವಾಂಟ್ ರಿಪ್ಲೈ ನಾಟ್ ಫಾರ್ ಮೀ, ಫಾರ್ ಅವರ್ ಪೀಪಲ್. ನಮ್ಮ ಜನರಿಗೆ ತಲುಪಿಸ್ಬೇಕಲ್ಲ. ನಾನು ಸೇತುವೆ ಕೆಲಸ ಮಾಡಬೇಕು ಆಸ್ ಎ ಬ್ರಿಡ್ಜ್ ಆಗಿ ಸರ್ಕಾರ ಮತ್ತು ಜನರ ಭಾವನೆಗಳನ್ನು ಸೂಕ್ಷ್ಮವಾಗಿ ಅವ್ರಿಗೆ ತಲುಪಿಸ್ತಕ್ಕಂಥ ಕಾರ್ಯ ಮಾಡಬೇಕಂದ್ರೆ ನನ್ನ ಕರ್ತವ್ಯ. ಐ ಹ್ಯಾವ್ ಡನ್ ಇಟ್. ನನ್ನ ಸಮಾಧಾನದ ಈ ಜಿಲ್ಲೆಯ ಈ ನಾಡಿನ ಈ ಭಾಗದ ನನ್ನ ಕ್ಷೇತ್ರದ ಅನೇಕ ಸಮಸ್ಯೆಗಳನ್ನು ಅತಿ ಹೆಚ್ಚು ಪ್ರಶ್ನೆಗಳನ್ನು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾದಾಗ ಹುಟ್ಟಿದ್ದೀವಿ ನಾವು ಉತ್ತರ ಕರ್ನಾಟಕದಾಗ, ಅದ್ರಾಗ ಎಸ್ಪೆಷಲಿ ಬಾಂಬೆ ಕರ್ನಾಟಕ. ನಿಮ್ಗೆ ಹೇಳ್ಬಿಡ್ತೀನಿ MM ಸಜ್ಜನ್ ಅಂತ ಒಬ್ಬ ಹಿರಿಯ ಜೀವಿ ನಾನು ನೆನೆಸ್ಕೋತೀನಿ. ಹೈದ್ರಾಬಾದ್ ಕರ್ನಾಟಕದ ಇದ್ರೊಳಗೆ ಆರ್ಟಿಕಲ್ ಇದ್ರಾಗ ನಮಗೆ ಸೇರಿಸಿದ್ರಂದ್ರೆ ನಮ್ಮ ಪರಿಸ್ಥಿತಿ ಸ್ವಲ್ಪ ಬದಲಾವಣೆ ಆಗ್ತಿತ್ತು. ಆಗಲಿಲ್ಲ. ಹೈಕೋರ್ಟ್ಗಳು ಬರಲಿಲ್ಲ. ಆಕ್ಚುಲಿ ಸೆಂಟ್ರಲ್ ಪ್ಲೇಸ್ ಎಲ್ಲ ಆಗಬೇಕಾಗಿತ್ತು. ಹುಬ್ಬಳ್ಳಿ ಧಾರವಾಡ ಮಾಡೋ ನಡು ಒಂದು ಕಡೆ ಮಾಡಬೇಕು. ಇವತ್ತಿಗೆ ಹೈಕೋರ್ಟ್ ಕೇಸಸ್ ಇಲ್ಲ ಅಲ್ಲಿ ಗುಲ್ಬರ್ಗದಾಗ. ಎಲ್ಲ ಬೆಂಚ್ ಫುಲ್ ಆಗಿ ನಡೀತದ ಹುಬ್ಬಳ್ಳಿ ಧಾರವಾಡ ಕೋರ್ಟ್. ಪೊಲಿಟಿಕಲ್ ನಾನು ಆಗಲೇ ಒಂದು ಮಾತಾಡಿದ್ರೆ ಪೊಲಿಟಿಕಲ್ ಆಗಿ ಡಿಸಿಷನ್ಸ್ ಆಗಬಾರ್ದು. ವೈಜ್ಞಾನಿಕವಾಗಿ ಎಲ್ಲಿ ಅಗತ್ಯತೆ ಇದೆ. ಟೂರಿಸಮ್ ಆಗಿ ನಮಗೆ ಬ್ಯಾಂಕ್ ಬೆಳವಣಿಗೆ ಆಗಲಿಲ್ಲ. 70 ವರ್ಷ ಆಯ್ತು. ನೀವೆಲ್ಲ ಆಗ್ರಾ ಬೇರೆ ಬೇರೆ ಟೂರಿಸಮ್ ಪ್ಲೇಸ್ ಹೋಗಿ ಡೆವಲಪ್ ನೋಡಿ. ಒಂದೊಂದು ಸಣ್ಣ ಸಣ್ಣ ಸ್ಮಾಲ್ ಕಂಟ್ರೀಸ್ ಇಂಥ ಕಷ್ಟದಾಗ ಅದರಂದ್ರೂ ಟೂರಿಸಮ್ ಮೇಲೆ ಬದುಕ್ತಾವ. ನೇಪಾಳ, ಶ್ರೀಲಂಕಾ. ನಮ್ಮ ಪರಿಸ್ಥಿತಿ ಏನು? ಎಲ್ಲಿ ಹೋಗುದು ನಾವು? ನಮಗೆ ನಿಸರ್ಗ ಸಹಾಯ ಇಲ್ಲ. ಇಂಥ ಪ್ರವಾಸೋದ್ಯಮದಿಂದ ಜನ ಬದುಕ್ತಾರೆ ಇಲ್ಲಿ. ನಾವು ಯಾವುದು ಪ್ಲಾನಿಂಗ್ ಇಟ್ಕೋತೀವಿ. ಇವತ್ತಿಗೂ 24/7 ನಾನೇ ಅಧ್ಯಕ್ಷ ಕೆಲವು ಜನ ಕೆಲಸ ಮಾಡಿದ್ದೀನಿ. ಏನು ನೀರಿನ ವ್ಯವಸ್ಥೆ ಅದು ತೊಂದರೆ ಇದೆ ನಗರದೊಳಗೆ. ಕೆಲವು ಪ್ರದೇಶಕ್ಕೆ 8-10 ದಿನಕ್ಕೆ ನೀರು ಬರ್ತದೆ. ನನಗೆ ಯಾರ ಮೇಲೆ ಅಪಾದನೆ ತಿಳ್ಕೊಳಕ್ ಹೋಗ್ಬೇಡಿ. ಬಟ್ ಇಟ್ ಈಸ್ ದ ಫ್ಯಾಕ್ಟ್. ಎಲ್ಲಿ ಹೋಗೋದು? ಈಗ ನಮ್ಮದೇ ತಾಲೂಕು ಹೇಳ್ಕೊಡ್ರು. ಯಾಕೆ 24/7 ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಐ ಹ್ಯಾವ್ ಡನ್ ಇಟ್. ನೀವು ನನ್ನ ತಾಲೂಕಿಗೆ ಹೋಗಿ 13,854 ಮನೆಗಳದಾವ. ಪ್ರತಿ ಮನೆಗೆ 3-4 ಅಂತಸ್ತಕ್ಕೆ ನೀರು ಇರ್ತದೆ ವಿತೌಟ್ ಮೋಟರ್ ಪ್ರೆಷರ್. ಎಸ್, ಇಟ್ ಈಸ್ ದ ಬೇಸಿಕ್ ನೀಡ್. ಯಾವ ಪ್ರದೇಶದಿಂದ ಕುಡಿಯುವ ನೀರಿನ ಸಮಸ್ಯೆ ಹಬ್ಬದಿಂದ ಬರ್ತೀನೋ ಆ ಪ್ರದೇಶಕ್ಕೆ ನೀರನ್ನು ಕೊಡಬೇಕಾದದ್ದು ನನ್ನ ಮೂಲ ಕರ್ತವ್ಯ. ಅದು ದಟ್ ಇಸ್ ದ ಬೇಸಿಕ್ ನೀಡ್.
ಐ ಹ್ಯಾವ್ ಡನ್ ಇಟ್. ಒಂದು 100 ಕೋಟಿ ರೂಪಾಯಿದಲ್ಲಿ ಭೀಮಾ ನದಿಯಿಂದ ದುಡುಕೆಡದಿಂದ ನೀರನ್ನು ತಂದು ನಮ್ಮ ಇಂಡಿ ನಗರದ ಜನ, ಈ ಜಿಲ್ಲೆ ಒಳಗೆ ಯಾವುದೇ ನಗರದೊಳಗೆ ಅಷ್ಟು ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ನೀವು ಬೇಕಾದ್ರೆ ಹೋಗಿ ಅದನ್ನ ಪರಿಶೀಲಿಸಬಹುದು. ಈ ಕಮಿಟ್ಮೆಂಟ್ ಇಲ್ಲ ಅಂದ್ರೆ ಏನ್ ಮಾಡೋದು? ಜನರಿಗೆ ನೀರನ್ನು ಕುಡುದಾಗ್ಲಿಲ್ಲ ಅಂದ್ರೆ ನಾವೆಲ್ಲ ಸಣ್ಣವ್ರದಾಗ ಟೊಂಕ ಮಠ ಎದಿ ಮಠ ಕಾರ್ಯ ಹೊಡಿತಿದ್ರು ನಮ್ಮಲ್ಲಿ. ಆ ಹೆಣ್ಮಕ್ಳು ಕೂಸುಗಳು ಆ ಕೊಡ ತೊಗೊಂಡು ಎತ್ತುದು ಇಳಿಸುವುದು, ಅದು ಆ ಯಾತನೆ ಯಾರಿಗೆ ಗೊತ್ತು? ಇವ್ಯಾರು ನೀವು ದೊಡ್ಡ ವಿಚಾರಗಳಿಗೆ ಮಹತ್ವ ಕೊಡ್ತೀವಿ ನಾವು. ಸಣ್ಣ ಸಣ್ಣದು ಬಹಳ ಸಾರ್ವಜನಿಕರಿಗೆ ಪ್ರತಿನಿತ್ಯ ಸಮಸ್ಯೆಗಳನ್ನು ಎದುರಿಸ್ತಾರ ಅವ್ರು. 8 ದಿವಸ 10 ದಿವಸ ಒಂದು ಮನೆಯಾಗ ನೀರು ಶೇಖರಣೆ ಮಾಡ್ಕೊಂಡು ಒಂದು ಕುಟುಂಬ ಇಟ್ಕೋತದಂದ್ರೆ ಆ ನೀರಿನ ಮಟ್ಟ ಏನಾಗಿರ್ತದೆ, ಗುಣಮಟ್ಟ ಏನಾಗಿರ್ತದೆ? ಹೌದು, ನಾವೆಲ್ಲ ಶುದ್ಧ ಕುಡಿಯೋ ನೀರನ್ನು ಕುಡಿತೀವಿ, ಬಹಳ ಪವಿತ್ರ ಬದಲಾವಣೆ ಮಾಡಿದೀವಿ ಅಂತ ಹೇಳ್ತೀವಿ. ಏನ್ ಕ್ರಾಂತಿಕಾರಿ ಬದಲಾವಣೆ ಮಾಡಿದೀವಿ ನಾವು? ಕರ್ನಾಟಕದ ಅನೇಕ ನಗರಗಳಿಗೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಸಂಪೂರ್ಣ ಮಾಡಿಲ್ಲ. ನೈರ್ಮಲ್ಯೀಕರಣದ ಪರಿಸ್ಥಿತಿ ಅನ್ನೋದನ್ನು ನೋಡ್ತೀರಿ ನಗರ ಪ್ರದೇಶಗಳಲ್ಲಿ. ನಾನು ಆಸ್ ಎ UGD ಆಸ್ ಎ ವಾಟರ್ ಸಪ್ಲೈ ಅಧ್ಯಕ್ಷರಾಗಿ ಅಲ್ಲಿ ಸ್ಟಾಫ್ ಇಲ್ಲ, ಪ್ರೋಗ್ರೆಸ್ಸೇ ಇಲ್ಲ ಅಲ್ಲಿ ಆ ಇಲಾಖೆ. ಅಂಥದ್ದೇ ಅಲ್ಲ ಅಂತ ಬಹಳ ಸ್ಲಮ್ ಬೋರ್ಡ್. ಹೌದು, ಸ್ಲಮ್ ಬೋರ್ಡ್ ಎಷ್ಟೋ ಡಿಕ್ಲೇರ್ ಮಾಡ್ಯಾರ ಕರ್ನಾಟಕದಾಗ. ಯಾವ ಡೆವಲಪ್ ಆಗಿ ಮಾಡಲ್ ಆಗಿ ಮಾಡಿ ತೋರಿಸೋದು ನೋಡೋಣ. ಒಂದು ಧರ್ಮಸ್ಥಳ ಅಂತ ವೀರೇಂದ್ರ ಹೆಗಡೆ ಅಂತವ್ರು ಯಾವುದೋ ಒಂದು ದತ್ತಕ್ಕೆ ತೊಗೊಂಡು ಕೆಲಸ ಮಾಡ್ತಾರೆ. ನಿಮಗೇನಾಗಿದೆ ಸರ್ಕಾರಕ್ಕೆ? ಎಷ್ಟು ವರ್ಷ ಹೇಳೋರು ನೀವು ಜನರಿಗೆ ಈ ಸುಮ್ಮನೆ ಡಿಲೇ ಪ್ರೊಸೆಸ್? ಯಾವ್ದು ನಾವು ಯಾವ್ದೋ ಈ ಸರ್ಕಾರದ ಮೇಲೆ ಅಪಾದನೆ ಮಾಡ್ತಲ್ಲ. ಇವತ್ತಿನ ಅಲ್ಲಿಂದ ಇಲ್ಲಿ ತನಕ ಯಾರ್ಯಾರು ಆಳ್ಯಾರು ಒಟ್ಟರು ಇದ್ರ ಉತ್ತರ ಹೇಳ್ಬೇಕಾಗ್ತದೆ. ವಿ ಆರ್ ದ ಅಕೌಂಟಬಿಲಿಟಿ ಟು ಪೀಪಲ್. ಉತ್ತರದಾಗಿದ್ದೀವಿ ನಾವು ಜನರಿಗೆ. ವಿ ಮಸ್ಟ್ ಡೂ ಇಟ್. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಇಲ್ಲಾಂದ್ರೆ ಹೇಳ್ಬಿಡಿ ನಮ್ಮ ಕೈಲಿ ಮಾಡೋದಾಗಂಗಿಲ್ಲ ಅಂತೇಳಿ. ಕೆಲವು ಪ್ರದೇಶ ಅಭಿವೃದ್ಧಿ ಆದದನ್ನ ಅಭಿವೃದ್ಧಿ ಹಾಕೋದು ಹೊಂಟದ, ಯಾವ್ದು ಅಭಿವೃದ್ಧಿ ಇಲ್ಲ, ಅದು ಇಲ್ಲೇ ಇಲ್ಲ. ಎಲ್ಲಿ ಹೋಗಿ ಮುಟ್ಟೋದು? ನನಗೆ ಇತ್ತೀಚೆಗೆ ಬಹಳ ನೋವಿಂದ ರೋಡ್ಗಳ ಬಗ್ಗೆ ಹೇಳಿದ್ರೆ ನೀವು, ನಿಮ್ಗೆ ಹೇಳ್ತೇನೆ, ಅಪೆಂಡಿಕ್ಸ್ ಸಿ ದ ಫಸ್ಟ್ ಟೈಮ್ ಅಪೆಂಡಿಕ್ಸ್ ಸಿ ಕೊಟ್ಟಿಲ್ಲ ಕರ್ನಾಟಕ. ದಟ್ ಅಪೆಂಡಿಕ್ಸ್ ಸಿ ಈಸ್ ದ ಆಲ್ ಮೇಜರ್ ಏನು ಜಿಲ್ಲಾ ಮತ್ತು ತಾಲೂಕಾ ಪ್ರಮುಖ ರಸ್ತೆಗಳ ಏನು ಕನೆಕ್ಟಿವಿಟಿ ಇರ್ತದೆ, ಆ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಅಪೆಂಡಿಕ್ಸ್ ಸಿ ಆದ್ಯತೆ ಮೇಲೆ ತಗೋಬೇಕಾದ್ರೆ ದರ್ ಇಸ್ ನೋ ಪಾರ್ಟಿ ವೇ. ಇತ್ತೀಚಿನ ನಿರ್ಣಯಗಳೇನೆ ಪಾರ್ಟಿ ಮೇಲೆ ಅನುದಾನ ಅನ್ಸ್ತೀರಿ? ಎಲ್ಲಿ ರಸ್ತೆಗಳನ್ನ ಆಗಲಿ, ಎಲ್ಲಿ ಬ್ಲಾಕ್ ಬಾಟಮ್ ಸಾಯಿಲ್ ಅದ, ಎಲ್ಲಿ ಬ್ಲಾಕ್ ಬಾಟಮ್ ಸಾಯಿಲ್ ಅದ, ಎಲ್ಲಿ ಮಾಡಬೇಕಾಗ್ಯದ, ಎಲ್ಲಿ ಆದ್ಯತೆ ಅದ, ರಸ್ತೆಗಳು ಯಾವ್ಯಾವ ಹಾಳಾಗ್ಯಾವ, ನಿಮ್ಮಲ್ಲಿ ನಿಮ್ಮ ಇಲಾಖೆದ ಅಧಿಕಾರಿಗಳದ ಮಾಹಿತಿ ತಗೋರಿ, ಡೂ ಇಟ್. ಇಲ್ಲ ಅಂದ್ರೆ ಏನಾಗ್ತದೆ, ನಾಳೆ ನಾವು ಅದೇ ಮಾಡಿದೀವಿ, ಇದಕ್ಕೆ ನಾವು ಅದೇ ಮಾಡಿದೀವಿ, ಅವರು ಅದೇ ಮಾಡ್ಲಾತಾರೆ, ಇದು ಮುಂದೂ ಇದೇ ಮಾಡೋರು ಇದ್ರು ಚಲೋ. ಅಲ್ಲಿ ಜನರಿಗೆ ಇಂಥ ಸರ್ಕಾರಗಳ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ವಿಚಾರದಾಗ ಉತ್ತರ ಮತ್ತು ದಕ್ಷಿಣ ಬಹಳ ದಕ್ಷಿಣದಲ್ಲಿ ಇರುವಂತಹ ಕಮಿಟ್ಮೆಂಟ್ ನಮ್ಮ ಉತ್ತರ ನಾಯಕರಿಗಿಲ್ಲ. ನಿಮಗೆಲ್ಲ ಹಿಡ್ಕೊಂಡು ನಾನು ಹೇಳ್ತಿಲ್ಲ ಆ ವಿಷಯದಾಗ. ಅದು ಸರ್ಕಾರ ಗಮನ ಸೆಳೆಯುವ ಜಾಗದಾಗ ನಾ ಇದೀನು, ನಿರ್ಣಯ ಮಾಡುವ ಜಾಗದಾಗ ಇನ್ನ ಬಂದಿದ್ದಲ್ಲ. ನಾ ಅಶೋಕ್ ಎಂದು ಬಂದಿನ ಅದನ್ನು ಹೇಳ್ತೀನಿ. ಕಾರ್ಖಾನೆ ವಿಷಯದಾಗ ಇನ್ನೊಂದು ಇಲ್ಲ, ಅದನ್ನು ಈ ಹಂತದಾಗ ಇರಂಗಿಲ್ಲ. ಫಸ್ಟ್ ನೋಟಿಸ್ ಸರ್ವ್ ಮಾಡಿದ್ದು, ಅವರು ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ನಾನು ನನ್ನ ಲೀಗಲ್ ಅಡ್ವೈಸರ್ ಒಪಿನಿಯನ್ ಇವೆಲ್ಲ ಇದು ಅಲ್ಲ ಕಾನೂನಾತ್ಮಕ ಕ್ರಮಗಳು. ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಒಳಗೆ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದು. ಯಾಕಂದ್ರೆ ಒಂದು ಸಂಸ್ಥೆಯ ಚೇಂಜ್ ಆದಕ್ರೆ ಅದ್ರ ಗೌರವ ರಕ್ಷಣೆ ಮಾಡಬೇಕಾದ್ರೆ ಆ ಸಂಸ್ಥೆಯ ಮುಖ್ಯಸ್ಥನಾಗಿ ನನ್ನ ಕರ್ತವ್ಯ. ದಟ್ ಇಸ್ ಮೈ ಕಮಿಟ್ಮೆಂಟ್. ಪ್ರಾಫಿಟ್ ಈ ಸರಿ ಎಷ್ಟು ಡಿಕ್ಲೇರ್ ಮಾಡಿದ್ವಿ? ಯಾವುದು ಇದು ಶುಗರ್ ಫ್ಯಾಕ್ಟರಿ ಇನ್ನೂ ಈಗ ಇರಂಗಿಲ್ಲ. ನಮ್ಮ ಎಲ್ಲ ಬಿಲ್ಗಳು ಬಂದು ಶುಗರ್ ಮಾರಾಟ ಆಗಿ ರೈತರ ಬಿಲ್ ಕೊಟ್ಟು ಮಟೀರಿಯಲ್ಸ್ ಪರ್ಚೇಸ್ ಮಾಡಿರ್ತೀವಿ, ಕೆಮಿಕಲ್ಸ್ ಕೊಟ್ಟಿರ್ತೀವಿ, ಎಕ್ಸ್ಪೆಂಡಿಚರ್ ಇರ್ತದೆ, ಸ್ಯಾಲ್ರಿ ಇರ್ತದೆ. GB ಒಳಗೆ ಹೇಳ್ತೀನಿ ನಾನು ಯಾವಾಗಲೂ ಪ್ರಾಫಿಟ್ ಅಲ್ಲ ಯಾವುದು ಶುಗರ್ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಲಾಭದೊಳಗಿಲ್ಲ. ಕರ್ನಾಟಕದಲ್ಲ, ಭಾರತ ದೇಶದ ಅಥವಾ ಪ್ರಪಂಚದ ಬ್ರೆಜಿಲ್ ಅಂತ ಸಕ್ಕರೆ ಕಾರ್ಖಾನೆ ಸಕ್ಕರೆ ಹೆಚ್ಚಿಗೆ ಬೆಳೀತಕ್ಕಂಥ ದೇಶ ಹಿಡಿದು ನೌ ಡೇಸ್ ಈ ಸಕ್ಕರೆ ಕಾರ್ಖಾನೆಗೆ ಭವಿಷ್ಯ ಇಲ್ಲ. ಇದಕ್ಕಾಗಿನೇ ಸರ್ಕಾರಗಳು ಸಹಾಯಕ್ಕೆ ಬರಲಿ ಅಂತ ಹೇಳಿ ನೆಕ್ಸ್ಟ್ GB ಒಳಗೆ ಹೇಳ್ತೀನಿ. ನಾನು ಮನಿ GB ರೂಲ್ಸ್ ಅಂತ ಹೇಳಿ ಪ್ರತಿ GB ಒಳಗೆ ನಾವು ಫಸ್ಟ್ ಅದೇ ಹೇಳ್ತೀವಿ. ಈ ವರ್ಷದ ಲೆಕ್ಕಪತ್ರ ಐ ವಿಲ್ ಡಿಸ್ಕ್ಲೋಸ್ ಆನ್ ದಟ್. ಈ ಸರ್ತಿ GB ನಿಮ್ಗೆ ಕರಿತೀನಿ. ಎಷ್ಟು ವರ್ಷ ಎಲ್ಲ ಕ್ಲಿಯರ್ ಆಗ್ಬೋದು? ಹೆಂಗೆ ಪ್ರಿಡಿಕ್ಟ್ ಮಾಡೋದು? ಹೆಚ್ಚಿಗೆ ಕ್ರಶ್ ಆಗಿ ಕಬ್ಬಿನ ಸಕ್ಕರೆಗೆ ಹೆಚ್ಚಿಗೆ ರೇಟ್ ಬಂತು ಅಂದ್ರೆ ಬೇರೆ ಬೇರೆ ರೀತಿ ತಗೊಳ್ಳಿ ಹೇಳಿದ್ರೆ ನಿಮ್ಮ ಕಿವಿದು ನಮ್ಗೆ ಅಡಿಷನಲ್ ಆಗಿ ಲಾಭ ಆಯ್ತು ಅಂಥವು ಯಾವುದಾದ್ರೂ ನಿರ್ಣಯಗಳನ್ನಾಗಿ ನಮ್ಗೆ ಲಾಭ ಆಯಿತು ಜಲ್ದಿ ಎಸ್ ವಿ ಆರ್ ಆಲ್ಸೋ ಪ್ಲಾನಿಂಗ್ ಫಾರ್ ದ್ಯಾಟ್. ಬಟ್ ನೌ ಡೇಸ್ ದ ಫೈನಾನ್ಸ್ ಬ್ಯಾಂಕಿಂಗ್ ವ್ಯವಸ್ಥೆ ಏನಾಗಿದೆ, ಫೈನಾನ್ಸ್ ಮಾಡೋರು ಇರುತ್ತೆ.
ನಾಳೆ ಇದು ರಿಕವರಿ ಆಗ್ತದೆ. Because government is also Yes, encouraging for I am literally appreciate Union government because of that. ಅವರು ಎತ್ನಾಲಕ್ಕೆ ಬಹಳ ಉತ್ತೇಜನ ಕೊಟ್ಟಿದ್ದಾರೆ. ಆ ವಿಷಯವಾಗಿ ಏನಾದರೂ ಸಕ್ಕರೆ ಕಾರ್ಖಾನೆಗಳು ಸ್ವಲ್ಪ ಜೀವ ಬದುಕಿಸ್ಲಕತ್ತಾವ ಅಂದ್ರೆ ಆ ಐತಿಹಾಸಿಕ ನಿರ್ಣಯ ಕೇಂದ್ರ ಸರ್ಕಾರ. ಕಾರ್ಖಾನೆದೊಂದು ಐ ವಿಲ್ ಕೇಸ್ ಅಪ್ರಿಷಿಯೇಟ್ ಇಟ್. ನ್ಯಾಯಾಲಯದಲ್ಲಿ ಏನೋ ಪ್ರಕರಣ ನಡೀತಾ ಇದೆ ಕಾರ್ಖಾನೆ ಸಂಬಂಧ. ಅದು ನಡೀತಿರ್ತದೆ ಅಂತ ಭಾಳ ಅದಾವ, 10 ಕೇಸ್ ಅದಾವ ನಡೆದಿರ್ತದೆ. ಲಾ ವಿಲ್ ಟೇಕ್ ಇಟ್ ದೇರ್ ಓನ್ ಕೋರ್ಸ್ ಆಫ್ ಆಕ್ಷನ್. ಏನೆಲ್ಲ ಕಾನೂನು ಏನು ಮಾಡ್ತದೆ ಮುಗಿತಲ್ಲ. ಯಾವ ಪ್ರಶ್ನೆಗಳು ಉಳಿಲಿಲ್ಲ ಅಂದ್ರೆ ನಾ ಹೇಳ್ತೇನೆ. ಇವ್ರಿಗೆ ಪ್ರಶ್ನೆ ಕೇಳಾಕ ಅವಕಾಶ ಕೊಟ್ಟಿಲ್ಲ, ಅವ್ರು ಪ್ರಶ್ನೆ ಕೇಳಂಗೆಲ್ಲ ಹೇಳ್ಬಿಟ್ರಿ. ಥ್ಯಾಂಕ್ ಯು.